ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸಸ್ ನೋಡ್ತಾ ಹೋದರೆ ಎಚ್ ಎಸ್ ಟಿ ಆರ್ ಫಸ್ಟ್ ಪೇಪರ್ 1 ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಮಾಡಲ್ ಕ್ವಶನ್ ಪೇಪರ್ ಏನು ಇಲಾಖೆಯಿಂದ ಬಿಟ್ಟಿದ್ದಾರೋ ಸೊ ಅದರ ಒಂದು ಆನ್ಸರ್ಸ್ಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ ಸರ್ ಸೆಕ್ಷನ್ ವಿಭಾಗ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಅದೇ ಸಾಮಾನ್ಯ ಜ್ಞಾನ, ಕನ್ನಡ, ಇಂಗ್ಲೀಷ್ ಮತ್ತು ಈ ಒಂದು ಮನೋವಿಜ್ಞಾನ ಕೊಡ್ತಾರೆ, ಮೆಂಟಲ್ ಎಬಿಲಿಟಿ ಕೊಡಿದ್ರೆ, ಕಂಪ್ಯೂಟರು, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ. ಸೊ ಈ ರೀತಿ ಡಿವೈಡ್ ಮಾಡ್ತಕ್ಕಂಥದ್ದು ಆಗಿದೆ. ಸೊ ಇಲ್ಲೋ ಫಸ್ಟ್ ಸೆಕ್ಷನ್ ನೋಡ್ತಾ ಹೋದರೆ ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು ಆಗಿರುತ್ತೆ. ಅದರಲ್ಲಿ ಮೊದಲನೇ ಪ್ರಶ್ನೆ ನೋಡ್ತಾ ಹೋದರೆ ಗಾನ್ ವಿತ್ ದ ಎಂಡ್ ಎಂಬ ಕಾದಂಬರಿಯನ್ನು ಬರೆದವರು ಯಾರು? ಆಪ್ಷನ್ ಮಾರ್ಗರೆಟ್ ಪ್ಯಾಚರ್, ಮಾರ್ಗರೆಟ್ ಮಿಚೆಲ್, ವರ್ಜಿನಿಯಾ ಪುಲ್ಪ, ಆಸ್ಟ್ರೇಲಿಯಾ ಪಾಸ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಸ್ನೇಹಿತರೆ ಇಲ್ಲಿ ಆಪ್ಷನ್ 2 ಮಾರ್ಗರೆಟ್ ಮಿಚೆಲ್ ಅಂತಕ್ಕಂಥವ್ರು ಗಾನ್ ವಿತ್ ದ ಎಂಡ್ ಅಂತಕ್ಕಂಥ ಒಂದು ಕಾದಂಬರಿಯನ್ನು ಬರೆದವರಾಗಿರ್ತಾರೆ. ಆ್ಯಂಡ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ ಸಂಗೀತ ಉಪಕರಣಗಳ ರಾಣಿ ಎಂದು ಯಾವ ವಾದ್ಯಕ್ಕೆ ಕರೆಯುವರು ಅಂತ ಕೇಳಿದರೆ ಪಿಯಾನೋ, ಸಿತಾರ್, ಪಿಟೀಲ್, ಗಿಟಾರ್ ಅಂತ ಕೊಟ್ಟಿದ್ದಾರೆ. ಸಂಗೀತ ಉಪಕರಣಗಳ ರಾಣಿ ಎಂಬ ಯಾವ ವಾದ್ಯಕ್ಕೆ ಕರೆಯುತ್ತಾರೆ ಅಂತ ನೋಡ್ತಾ ಹೋದರೆ ಇಲ್ಲಿ ಸ್ನೇಹಿತರೆ ಆಪ್ಷನ್ 3 ಪಿಟೀಲು. ಆಪ್ಷನ್ 3 ಪಿಟೀಲು. ನೆಕ್ಸ್ಟು ವಿಕ್ಟೋರಿಯಾ ಜಲಪಾತ ಯಾವ ನದಿಗೆ ಸೃಷ್ಟಿಯಾಗಿದೆ ಅಂತ ಕೇಳಿದರೆ ವಿಕ್ಟೋರಿಯಾ ಜಲಪಾತ ಯಾವ ನದಿಗೆ ಸೃಷ್ಟಿಯಾಗಿದೆ? ಜಾಂಬೀಜಿ ನದಿ, ಹಡ್ಸನ್, ಅಮೆಜಾನ್, ನೈಲ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಹೋದರೆ ಸ್ನೇಹಿತರೆ ಈ ಒಂದು ಆಫ್ರಿಕಾದ ಜಾಂಬೀಜಿ ನದಿ ಅಂತಕ್ಕಂಥದ್ದು ಇದು. ಸೊ ಈ ಒಂದು ನದಿಗೆ ಈ ವಿಕ್ಟೋರಿಯಾ ಜಲಪಾತ ಅಂತಕ್ಕಂಥ ಜಲಪಾತವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಅಥವಾ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಆಗಿದೆ. ಸೊ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ನೆಕ್ಸ್ಟು ವಿಶ್ವ ಸಾಕ್ಷರತಾ ದಿನವನ್ನು ಯುನೆಸ್ಕೋ ವತಿಯಿಂದ ಎಂದು ಆಚರಿಸಲಾಗುವುದು ಅಂತ ಕೇಳಿದರೆ ವಿಶ್ವ ಸಾಕ್ಷರತಾ ದಿನ ಸೆಪ್ಟೆಂಬರ್ 8, ಅಕ್ಟೋಬರ್ 17, ನವೆಂಬರ್ 14, ಡಿಸೆಂಬರ್ 4 ಅಂತ ಕೊಟ್ಟಿದ್ದಾರೆ. ವಿಶ್ವ ಸಾಕ್ಷರತಾ ದಿನವನ್ನು ಯಾವತ್ತು ಆಚರಣೆ ಮಾಡ್ತಾರೆ ಅಂತ ನೋಡ್ತಾ ಹೋದರೆ ಸ್ನೇಹಿತರೆ ಸೆಪ್ಟೆಂಬರ್ 8 ಎಂದು ಆಪ್ಷನ್ 1 ಸೆಪ್ಟೆಂಬರ್ 8 ವಿಶ್ವ ಸಾಕ್ಷರತಾ ದಿನವನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆನ್ಸರ್ 1 ಆಗಿರುತ್ತೆ. ನೆಕ್ಸ್ಟು ಬರ್ಮುಡಾ ತ್ರಿಕೋನವಿರುವ ಸಾಗರ ಯಾವುದು ಅಂತ ಕೇಳಿದರೆ ಬರ್ಮುಡಾ ತ್ರಿಕೋನವಿರುವ ಸಾಗರ ಯಾವುದು? ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಬರ್ಮುಡಾ ತ್ರಿಕೋನವಿರುವಂಥ ಒಂದು ಸಾಗರ ಅಂತ ನೋಡ್ತಾ ಹೋದದ್ದು ಅಟ್ಲಾಂಟಿಕ್ ಸಾಗರ. ಆಪ್ಷನ್ 3 ಆಗಿರುತ್ತೆ ಸ್ನೇಹಿತರೆ. ಆಪ್ಷನ್ 3 ಅಟ್ಲಾಂಟಿಕ್ ಸಾಗರದಲ್ಲಿ. ನೆಕ್ಸ್ಟು ಕೃತಕ ಮಳೆ ತರಿಸಲು ಉಪಯೋಗಿಸುವಂತಹ ರಾಸಾಯನಿಕ ಯಾವುದು ಅಂತ ಕೇಳಿದರೆ ಕೃತಕ ಮಳೆಯನ್ನು ತರಿಸಲು ಉಪಯೋಗಿಸುವ ರಾಸಾಯನಿಕ ಯಾವುದು? ಸಲ್ಫರ್ ಆಕ್ಸೈಡ್, ಸಿಲ್ವರ್ ಆಕ್ಸೈಡ್, ಸಿಲ್ವರ್ ಅಯೋಡೈಡ್, ಅಮೋನಿಯಾ. ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ 3 ಸಿಲ್ವರ್ ಅಯೋಡೈಡ್ ಅಂತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಹೋದರೆ ಘಾನ ಪಕ್ಷಿಧಾಮವಿರುವುದು ಎಲ್ಲಿ ಅಂತ ಕೇಳಿದರೆ ಗುಜರಾತ್, ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ರಾಜಸ್ಥಾನವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಘಾನ ಪಕ್ಷಿಧಾಮ ಇರ್ತಕ್ಕಂಥದ್ದು ಎಲ್ಲಿ ಅಂತ ನೋಡ್ತಾ ಹೋದಾಗ ಈ ಒಂದು ರಾಜಸ್ಥಾನದ ಭರತ್ಪುರದಲ್ಲಿ ಇರ್ತಕ್ಕಂಥದ್ದು ಆಗಿರುತ್ತೆ. ರಾಜಸ್ಥಾನದ ಭರತ್ಪುರ. ಆಪ್ಷನ್ 4. ನೆಕ್ಸ್ಟ್ ಸಮುದ್ರದ ದಡವನ್ನು ರಾಷ್ಟ್ರೀಯ ಲಾಂಛನವನ್ನಾಗಿ ಇಟ್ಟುಕೊಂಡಿರುವ ದೇಶ ಯಾವುದು? ಇಟಲಿ, ಡೆನ್ಮಾರ್ಕ್, ನಾರ್ವೆ, ನ್ಯೂಜಿಲೆಂಡ್ ಕೊಟ್ಟಿದ್ದಾರೆ. ಸಮುದ್ರದ ದಡವನ್ನು ರಾಷ್ಟ್ರೀಯ ಲಾಂಛನವನ್ನಾಗಿ ಇಟ್ಟುಕೊಂಡಿರುವಂಥ ಒಂದು ದೇಶ ಬಂದು ಆಪ್ಷನ್ 2 ಡೆನ್ಮಾರ್ಕ್. ನೆಕ್ಸ್ಟು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ವರ್ಷ ಯಾವುದು ಅಂತ ಕೇಳಿದರೆ ಸೊ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೊಡ್ತಕ್ಕಂಥ ಒಂದು ಚಲನಚಿತ್ರಣಕ್ಕೋಸ್ಕರ ಬಂದಿದೆ ಸ್ನೇಹಿತರೆ. ಸೊ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿದ ವರ್ಷ 1992, 97, 95, 94 ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 3 1995ರಲ್ಲಿ ಕೊಡ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟು ಬುರ್ರಾ ಕಥಾ ಯಾವ ರಾಜ್ಯದ ಸಾಂಪ್ರದಾಯಿಕ ನೃತ್ಯ ಅಂತ ಕೇಳಿದರೆ ಕೇರಳ, ರಾಜಸ್ಥಾನ, ಉತ್ತರಾಖಂಡ, ಆಂಧ್ರ ಪ್ರದೇಶ. ನೋಡಿ ಬುರ್ರಾ ಕಥಾ ಯಾವ ರಾಜ್ಯದ ಸಾಂಪ್ರದಾಯಿಕ ನೃತ್ಯ ಅಂತಕ್ಕಂಥದ್ದು ಆದ ಸ್ನೇಹಿತರೆ ಇಲ್ಲಿ ಆನ್ಸರ್ ಬಂದು ಆಪ್ಷನ್ 4 ಆಂಧ್ರ ಪ್ರದೇಶ. ಇನ್ನು ಮುಂದುವರ ಸೆಕ್ಷನ್ ನೋಡ್ತಾ ಹೋದರೆ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ 11ನೇ ಪ್ರಶ್ನೆ ಈ ರೀತಿ ಇದೆ. ಭಾರತದಲ್ಲಿ ತನ್ನ ಮೊದಲ AI ಆಧಾರಿತ ಪೈಲಟ್ ವಿಶ್ವವಿದ್ಯಾಲಯವನ್ನು ಎಲ್ಲಿ ಪ್ರಾರಂಭಿಸಿದೆ ಅಂತ ಕೇಳಿದರೆ ಆನ್ಸರ್ ನೋಡ್ತಾ ಹೋದಾಗ ಇಲ್ಲಿ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ದೆಹಲಿ ಕೊಟ್ಟವ್ರೆ, ಚೌಧರಿ ಚರಣ್ ಸಿಂಗ್ ವಿಶ್ವವಿದ್ಯಾಲಯ ಮೀರತ್ ಕೊಟ್ಟಿದ್ದಾರೆ, ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ ವಾರಾಣಸಿ ಕೊಟ್ಟಿದ್ದಾರೆ ಆ್ಯಂಡ್ IIT ಕಾನ್ಪುರ್ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಸ್ನೇಹಿತರಲ್ಲಿ ಆಪ್ಷನ್ 2 ಚೌಧರಿ ಚರಣ್ ಸಿಂಗ್ ವಿಶ್ವವಿದ್ಯಾಲಯ ಮೀರತ್ನಲ್ಲಿ ಇರ್ತಕ್ಕಂಥದ್ದು ಆಗಿರುತ್ತೆ.
ನೆಕ್ಸ್ಟ್ 2026ರಲ್ಲಿ ಆಯೋಜಿಸಲಾದ ICC T20 ಪುರುಷರ ವಿಶ್ವಕಪ್ನ ಆಯೋಜಿಸಿದ ರಾಷ್ಟ್ರಗಳು ಯಾವುವು ಅಂತ ಕೇಳಿದರೆ 2026ರಲ್ಲಿ ICC T20 ಪುರುಷರ ವಿಶ್ವಕಪ್ನ ಆಯೋಜಿಸಿದಂತಹ ದೇಶಗಳು ಅಥವಾ ರಾಷ್ಟ್ರಗಳು ಯಾವುವು? ಭಾರತ, ಬಾಂಗ್ಲಾದೇಶ, ಭಾರತ ಮತ್ತು ಶ್ರೀಲಂಕಾ, ಬಾಂಗ್ಲಾದೇಶ, ವೆಸ್ಟ್ ಇಂಡೀಸ್, ಅಮೆರಿಕ ಅಂತ ಕೊಟ್ಟಿದ್ದಾರೆ. ಸೊ ಮೇಯ್ನಾಗಿ ನೋಡ್ತಾ ಹೋದರೆ ಇಲ್ಲಿ ಸ್ನೇಹಿತರೆ ಭಾರತ ಬರುತ್ತೆ. ಸೊ ಭಾರತ ಜೊತೆಗೆ ಶ್ರೀಲಂಕಾ ಸೇರ್ಕೊಳ್ತಕ್ಕಂಥದ್ದು ಆಪ್ಷನ್ 2 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದರೆ ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುವ ಗೃಹ ಜ್ಯೋತಿ ಯೋಜನೆಯಲ್ಲಿ ಎಷ್ಟು ಯೂನಿಟ್ವರೆಗೆ ಉಚಿತ ವಿದ್ಯುತ್ತನ್ನು ನೀಡಲಾಗುತ್ತದೆ ಅಂತ ಕೇಳಿದರೆ ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರತಕ್ಕಂಥ ಗೃಹ ಜ್ಯೋತಿ ಯೋಜನೆಯಲ್ಲಿ ಎಷ್ಟು ಯೂನಿಟ್ವರೆಗೆ ಉಚಿತ ವಿದ್ಯುತ್ತನ್ನು ನೀಡಲಾಗುತ್ತದೆ? ಆಪ್ಷನ್ 150 ಯೂನಿಟ್, 200 ಯೂನಿಟ್, 100 ಕೊಟ್ಟಿದ್ದಾರೆ, 250 ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಸರಿಯಾದಂತಹ ಉತ್ತರ ಆಪ್ಷನ್ 2 200 ಯೂನಿಟ್ಗಳಾಗಿರುತ್ತೆ. ನೆಕ್ಸ್ಟ್ 2026ರ ಆಫ್ಘನ್ ಫುಟ್ಬಾಲ್ ಟೂರ್ನಿಯನ್ನು ಆಯೋಜಿಸಿದ ದೇಶ ಯಾವುದು? ಈಜಿಪ್ಟ್, ಮೊರಾಕೊ, ಸೆನೆಗಲ್, ದಕ್ಷಿಣ ಆಫ್ರಿಕಾ ಅಂತ ಕೊಟ್ಟಿದ್ದಾರೆ. 2026ರ ಆಫ್ಘನ್ ಫುಟ್ಬಾಲ್ ಟೂರ್ನಿಯನ್ನು ಆಯೋಜಿಸಿದ ದೇಶ ಬಂದು ಮೊರಾಕೊ. ಆಪ್ಷನ್ 2 ಮೊರಾಕೊ ಆಗಿರುತ್ತೆ. ನೆಕ್ಸ್ಟ್ ಭಾರತದ ಅತಿ ಉದ್ದವಾದ ಸಮುದ್ರ ಸೇತುವೆಯಾದ ಅಟಲ್ ಸೇತುವಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಭಾರತದ ಅತಿ ಉದ್ದವಾದ ಸಮುದ್ರ ಸೇತುವೆಯಾದಂತಹ ಅಟಲ್ ಸೇತುವೆನ ಉದ್ದ ಎಷ್ಟು? 18.2 ಕಿಲೋಮೀಟರ್, 25.8 ಕಿಲೋಮೀಟರ್, 21.8, 15 ಕಿಲೋಮೀಟರ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಸರಿಯಾದಂತಹ ಒಂದು ಉತ್ತರ ನೋಡ್ತಾ ಹೋದಿಲ್ಲ ಆಪ್ಷನ್ 3 21.8 ಕಿಲೋಮೀಟರ್ ಅಂತಕ್ಕಂಥದ್ದು ಅಟಲ್ ಸೇತುವಿನ ಒಂದು ಉದ್ದ ಆಗಿರುತ್ತೆ. ನೆಕ್ಸ್ಟ್ 2028ರ ಒಲಿಂಪಿಕ್ಸ್ ಯಾವ ದೇಶದಲ್ಲಿ ನಡೆಯಲಿದೆ? ಪ್ಯಾರಿಸ್, ಲಾಸ್ ಏಂಜಲೀಸ್, ಸಿಡ್ನಿ, ಟೋಕಿಯೋ. 2028ರ ಒಲಿಂಪಿಕ್ಸ್ ಯಾವ ದೇಶದಲ್ಲಿ ನಡೆಯಲಿದೆ ನೋಡ್ತಾ ಹೋದರೆ ಸ್ನೇಹಿತರೆ ಇಲ್ಲಿ ಈ ಒಂದು ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ನಡೀತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ 2 ಅಮೆರಿಕದ ಲಾಸ್ ಏಂಜಲೀಸ್. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋದರೆ ಅಗ್ನಿ ಪ್ರೈಮ್ ಎಂಬುದು ಯಾವ ಮಾದರಿಯ ಕ್ಷಿಪಣಿ? ಜಲಸಂತರ್ಪನಾಶಕ ಕ್ಷಿಪಣಿ, ಖಂಡಾಂತರ ಬ್ಯಾಲಿಸ್ಟಿಕ್ ಕ್ಷಿಪಣಿ, ಸೌಂಡ್ ರೀಡರ್ ಕ್ಷಿಪಣಿ, ಡ್ರೋನ್ ನಿರೋಧಕ ಕ್ಷಿಪಣಿ ಅಂತ ಕೊಟ್ಟಿದ್ದಾರೆ. ಅಗ್ನಿ ಪ್ರೈಮ್ ಎಂಬುದು ಯಾವ ಮಾದರಿ ಕ್ಷಿಪಣಿ ಅಂತ ನೋಡ್ತಾ ಹೋದರೆ ಸ್ನೇಹಿತರೆ ಆಪ್ಷನ್ 2 ಖಂಡಾಂತರ ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋದರೆ 2025-26ನೇ ಸಾಲಿನಲ್ಲಿ ಖೇಲೋ ಇಂಡಿಯಾ ಮಿಷನ್ನಲ್ಲಿ ಸಾಂಪ್ರದಾಯಿಕ ಕ್ರೀಡೆಗಳ ಅಭಿವೃದ್ಧಿಗೆ ಮೀಸಲಿಟ್ಟಂತಹ ಮೊತ್ತ ಎಷ್ಟು ಅಂತ ಕೇಳಿದರೆ ಸೊ 2025-26ನೇ ಸಾಲಿನಲ್ಲಿ ಖೇಲೋ ಇಂಡಿಯಾಗೆ ಅಂದರೆ ಇಂಡಿಯಾ ಮಿಷನ್ಗೆ ಇಟ್ಟಿರ್ತಕ್ಕಂಥದ್ದು 1,000 ಕೋಟಿ ರೂಪಾಯಿ ಆಗಿರುತ್ತೆ. ಸೊ ಅದರಲ್ಲಿ ಸಾಂಪ್ರದಾಯಿಕ ಕ್ರೀಡೆಗಳಿಗೋಸ್ಕರ ಅಭಿವೃದ್ಧಿ ಮೀಸಲಿಟ್ಟ ಮೊತ್ತ ಎಷ್ಟು ಅಂತ ನೋಡ್ತಾ ಹೋದರೆ ಸ್ನೇಹಿತರೆ ಇಲ್ಲಿ 400 ಕೋಟಿ ಆಪ್ಷನ್ 3 ಆಗಿರುತ್ತೆ. ನೆಕ್ಸ್ಟ್ ಕಾರ್ಚಿ ಪೂಜಾ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಅಸ್ಸಾಂ, ಮಣಿಪುರ, ತ್ರಿಪುರ, ಮೇಘಾಲಯ ಕೊಟ್ಟಿದ್ದಾರೆ. ಕಾರ್ಚಿ ಪೂಜಾ ಹಬ್ಬವನ್ನು ಯಾವ ಒಂದು ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅನ್ನೋದಾದರೆ ತ್ರಿಪುರ. ಆಪ್ಷನ್ 3. ನೆಕ್ಸ್ಟು ಹೆನ್ರಿ ಪಾಸ್ಪೋರ್ಟ್ ಇಂಡೆಕ್ಸ್ ಪ್ರಕಾರ ಭಾರತೀಯ ಪಾಸ್ಪೋರ್ಟ್ಗೆ ದೊರೆತ ಸ್ಥಾನ ಎಷ್ಟು? 80ನೇ ಸ್ಥಾನ, 81, 85, 82 ಕೊಟ್ಟಿದ್ದಾರೆ. ಹೆನ್ರಿ ಪಾಸ್ಪೋರ್ಟ್ ಇಂಡೆಕ್ಸ್ ಪ್ರಕಾರ ಭಾರತೀಯ ಪಾಸ್ಪೋರ್ಟ್ಗೆ ದೊರೆತಂತಹ ಒಂದು ಸ್ಥಾನ ಅಂತ ಹೇಳಿದರೆ ಅದು 81ನೇ ಸ್ಥಾನ. ಆಪ್ಷನ್ 2 ಆಗಿರುತ್ತೆ. ನೆಕ್ಸ್ಟ್ ಸೆಕ್ಷನ್ 3 ನೋಡ್ತಾ ಹೋದ ಸ್ನೇಹಿತರೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ 10 ಕ್ವಶನ್ಸ್ಗಳಿರ್ತಾ ಹೋಗುತ್ತೆ. ಸೊ ಕ್ವಶನ್ 21 ನೋಡ್ತಾ ಹೋದರೆ ಕನ್ನಡದ ಮೊದಲ ಅಲಂಕಾರಿಕ ಗ್ರಂಥ ಯಾವುದು ಅಂತ ಕೇಳಿದರೆ ಚಂದೋಬುದಿ, ಕವಿರಾಜ ಮಾರ್ಗ, ಆದಿಪುರಾಣ, ಒಡ್ಡರಾಧನೆ ಕೊಟ್ಟಿದ್ದಾರೆ. ಕನ್ನಡದ ಮೊಟ್ಟ ಮೊದಲ ಅಲಂಕಾರಿಕ ಗ್ರಂಥ ಅಂತ ಹೇಳಿದ್ರೆ ಕೇಶರಾಜ ಬರೆದಿರ್ತಕ್ಕಂಥ ಕನ್ನಡದ ಮೊದಲ ಅಲಂಕಾರಿಕ ಗ್ರಂಥ ಇಲ್ಲಿ ನೋಡ್ತಾ ಹೋದ ಸ್ನೇಹಿತರೆ ಚಂದೋಬುದಿ ಇಲ್ಲ. ಸೊ ಆದಿಪುರಾಣ ಬರಲ್ಲ, ಒಡ್ಡಾರದೆ ಬರಲ್ಲ. ಒಡ್ಡಾರದೆ ಒಂದು ಗದ್ಯ ಕೃತಿ ಆಗಿರುತ್ತೆ. ಸೊ ಇಲ್ಲಿ ಸರಿಯಾದಂಥ ಒಂದು ಉತ್ತರ ಆಪ್ಷನ್ 2 ಕವಿರಾಜ ಮಾರ್ಗ ಆಗಿರುತ್ತೆ. ನೆಕ್ಸ್ಟು 2025ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕವಿ ಯಾರು ಅಂತ ಕೇಳಿದರೆ ದೇವನೂರು ಮಹಾದೇವ, ಅಮರೇಶ್ ನುಗಡೋಣಿ, ರಂಜನ್ ದರ್ಗಾ, ಸಾರಾ ಅಬುಬಾಕರ್ ಕೊಟ್ಟಿದ್ದಾರೆ. 2025ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಕವಿ ಯಾರು ಅಂತ ನೋಡ್ತಾ ಹೋದರೆ ಇಲ್ಲಿ ಆನ್ಸರ್ ಬಂದು ಸ್ನೇಹಿತರೆ ಆಪ್ಷನ್ 2 ಅಮರೇಶ ನುಗಡೋಣಿ ಅವರು. ಆಪ್ಷನ್ 2 ಅಮರೇಶ ನುಗಡೋಣಿ.
ನೆಕ್ಸ್ಟ್ ಜೋಡು ನುಡಿ ಪದಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದರೆ ಪಟಪಟ, ದಗದಗ, ಪತಿ ಪತಿ, ಪತಿ ಸತಿಪತಿ, ನಿಲ್ಲು ನಿಲ್ಲು. ನೋಡ್ತಾ ಹೋದ್ರೆ ಜೋಡಿ ನುಡಿ ಅಂತ ನೋಡ್ತಾ ಹೋದಾಗ ಸ್ನೇಹಿತರೆ ಇಲ್ಲಿ ನೋಡಿ, ಜೋಡು ನುಡಿ ಪಟಪಟ, ದಗದಗ, ನಿಲ್ಲು ನಿಲ್ಲು ಅಂತಕ್ಕಂಥದ್ದು ಬರಲ್ಲ. ಪಟಪಟ ದಗದಗ ಅನುಕರಣೆಗೆ ಬರುತ್ತೆ, ನಿಲ್ಲು ನಿಲ್ಲು ಅಂತಕ್ಕಂಥದ್ದು ವಿರುಕ್ತಿಗೆ ಬರುತ್ತೆ. ಆನ್ಸರ್ ಆಪ್ಷನ್ 3 ಸತಿಪತಿ. ನೆಕ್ಸ್ಟ್ ಚತುರ್ಥಿ ವಿಭಕ್ತಿಯ ಕಾರಕಾರ್ಥವನ್ನು ಕೇಳಿದರೆ ಸಂಬಂಧ, ಅಧಿಕರಣ, ಕರ್ಮಾರ್ಥ, ಸಂಪ್ರದಾನ ಕೊಟ್ಟಿದ್ದಾರೆ ಸ್ನೇಹಿತರೆ. ಚತುರ್ಥಿ ವಿಭಕ್ತಿ ಪ್ರತ್ಯಯ ಯಾವುದಂತ ಹೇಳಿದರೆ ಆಪ್ಷನ್ 4 ಸಂಪ್ರದಾನ ಬರುತ್ತೆ. ಆಪ್ಷನ್ 4 ಸಂಪ್ರದಾನ. ಮೇಲ್ಮಾತು ಪದದಲ್ಲಿರುವ ಸಂಧಿ ಯಾವುದು? ಸವರ್ಣದೀರ್ಘ ಸಂಧಿ, ಆಗಮ ಸಂಧಿ, ಲೋಪ ಸಂಧಿ ಮತ್ತು ಆದೇಶ ಸಂಧಿ ಕೊಟ್ಟಿದ್ದಾರೆ. ಮೇಲ್ಮಾತು ಅಂತಕ್ಕಂಥದ್ದು ವಕಾರ ಆಗಮ ಸಂಧಿಗೆ ಬರುತ್ತೆ. ಆಪ್ಷನ್ 2 ವಕಾರ ಆಗಮ ಸಂಧಿ. ತುದಿ ಮೂಗು ಪದದಲ್ಲಾಗಿರುವ ಸಮಾಸ ಯಾವುದು? ಮೂಗಿನ ಪ್ಲಸ್ ತುದಿ, ತುದಿ ಮೂಗು ಅಂತಕ್ಕಂಥದ್ದು ಹಂಶಿ ಸಮಾಸಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ. ಆಪ್ಷನ್ 4 ಹಂಶಿ ಸಮಾಸ. ಹೊಂಚು ಹಾಕು ನುಡಿಗಟ್ಟಿನ ಅರ್ಥವನ್ನು ಕೇಳಿದರೆ ಸಮಯ ಸಾಧಿಸು, ದ್ವೇಷ ಸಾಧಿಸು, ಸಹಾಯ ಮಾಡು, ಸುಳ್ಳು ಹೇಳು. ಹೊಂಚು ಹಾಕು ಅಂದರೆ ಸಮಯ ಸಾಧಿಸು ಅಂದರೆ ಸಮಯಕ್ಕೆ ತಕ್ಕಂತೆ ನೋಡಿ ಅವ್ರನ್ನ ಹೊಡಿತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ 1 ಸಮಯ ಸಾಧಿಸು. ನೆಕ್ಸ್ಟು ರಾಷ್ಟ್ರಕವಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗದವರು ಯಾರು ಅಂತ ಕೇಳಿದರೆ ರಾಷ್ಟ್ರಕವಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗದೇ ಇರ್ತಕ್ಕಂಥವ್ರು ಕುವೆಂಪು, ಎಂ ಗೋವಿಂದ ಪೈ, ದ ರಾ ಬೇಂದ್ರೆ, ಜಿ ಎಸ್ ಶಿವರುದ್ರಪ್ಪ ಕೊಟ್ಟಿದ್ದಾರೆ. ಸೊ ಆನ್ಸರ್ ಆಪ್ಷನ್ 3 ದ ರಾ ಬೇಂದ್ರೆ ಆಗಿರುತ್ತೆ. ನೆಕ್ಸ್ಟ್ ಮರನೇರಿದ ಮರ್ಕಟನಂತೆ ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು? ರೂಪಕ, ದೃಷ್ಟಾಂತ, ಉಪಮ, ಉತ್ಪ್ರೇಕ್ಷೆ ಕೊಟ್ಟಿದ್ದಾರೆ. ಮರನೇರಿದ ಮರ್ಕಟನಂತೆ ಅಂತಕ್ಕಂಥ ಒಂದು ವಾಕ್ಯದಲ್ಲಿರ್ತಕ್ಕಂಥ ಒಂದು ಅಲಂಕಾರ ಆಪ್ಷನ್ 3 ಉಪಮ ಅಲಂಕಾರ ಆಗಿರುತ್ತೆ. ನೆಕ್ಸ್ಟ್ ಭಾಷಾ ಕೌಶಲಗಳ ಕಲಿಕೆಯಲ್ಲಿ ಬೆಳೆಸಬಹುದಾದಂಥ ಸ್ವಯಂ ಬೋಧನಾ ಸಾಧನ ಯಾವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪಠ್ಯಪುಸ್ತಕ, ಸಂಪನ್ಮೂಲ ಪುಸ್ತಕ, ಕಾಪಿ ಪುಸ್ತಕ, ಅಭ್ಯಾಸ ಪುಸ್ತಕ. ಸೊ ಭಾಷಾ ಕೌಶಲಗಳ ಕಲಿಕೆಯಲ್ಲಿ ಬೆಳೆಸಬಹುದಾದ ಸ್ವಯಂ ಬೋಧನೆ ಅಂತ ಹೇಳಿದ್ರೆ ಇಲ್ಲಿ ಅಭ್ಯಾಸ ಪುಸ್ತಕ ಆಗಿರುತ್ತೆ. ಅಭ್ಯಾಸ ಪುಸ್ತಕದಲ್ಲಿ ಅಭ್ಯಾಸವನ್ನು ಮಾಡ್ಬೋದು, ಓದ್ಕೊಳ್ಬೋದು, ಸ್ವಯಂ ಮೌಲ್ಯಮಾಪನವನ್ನು ಸಹ ಮಾಡ್ಕೊಳ್ಬಹುದಾಗಿರುತ್ತೆ. ನೆಕ್ಸ್ಟ್ ಸೆಕ್ಷನ್ 4 ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂಥದ್ದು ಆಗಿರುತ್ತೆ ಇಲ್ಲಿ. ಸೊ ಜನರಲ್ ಇಂಗ್ಲೀಷ್ ಅಂತ ನೋಡ್ತಾ ಹೋದಾಗ ಸ್ನೇಹಿತರೆ ಇಲ್ಲೊಂದು ಪದ್ಯವನ್ನು ಕೊಟ್ಟಿದ್ದಾರೆ, ಪೊಯಮು. ಸೊ ಅದನ್ನು ಓದ್ಕೊಂಡು ನೀವು ಕ್ವಶನ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಸೊ 1 ರಿಂದ 3 ಅಂದರೆ 3 ಕ್ವಶನ್ಸ್ ಇರುತ್ತೆ. ನೀವು ಪದ್ಯನ ಓದ್ಕೊಂಡು ಆನ್ಸರ್ನ ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ. ಬಟ್ ಇಲ್ಲಿ ಡೈರೆಕ್ಟ್ ಆನ್ಸರ್ನ ಕೊಡ್ತಾ ಹೋಗ್ತೀನಿ. ದ ಸೆಂಟ್ರಲ್ ಕಾಂಟ್ರಾಸ್ಟ್ ಇನ್ ದ ಪೊಯಮ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಸೆಂಟ್ರಲ್ ಕಾಂಟ್ರಾಸ್ಟ್ ಅಂತ ಹೇಳಿದ್ರೆ ಇಲ್ಲಿ ಸೀರಿಯಸ್ ನಾಲೆಡ್ಜ್ ಅಂಡ್ ವರ್ಸಸ್ ಲೈಟ್ ಈಸ್ ಹಾರ್ಟೆಡ್ ಲಾಫರ್ ಅಂತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ದ ಲೈನ್ ಲೆಟ್ ಟ್ರೈನ್ ವಾಶ್ ಪ್ರೈಡ್ ಫ್ರಮ್ ದಿಸ್ ಲರ್ನ್ ಫೇಸ್ ಸಜೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ನಾನು ಹೇಳ್ದಾಗೆ ಪೊಯಮ್ನ ಓದ್ಕೊಂಡು ಆನ್ಸರ್ನ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇದಕ್ಕೆ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಸ್ನೇಹಿತರೆ ಹ್ಯೂಮಿಲಿಟಿ ಆ್ಯಂಡ್ ದ ಎಬಿಲಿಟಿ ಟು ಲಾಫ್ ಅಟ್ ಒನ್ ಸೆಲ್ಫ್ ಈಸ್ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ 3ನೇ ಕ್ವಶನು ದ ಲಿಟ್ರರಿ ಕ್ವಾಲಿಟಿ ದಟ್ ಈಸ್ ಮೋಸ್ಟ್ ಎವಿಡೆಂಟ್ ಇನ್ ದಿಸ್ ಪೊಯಮ್ ಈಸ್ ಅಂತ ಕೇಳಿದ್ದಾರೆ. ಸೊ ಯಾವುದಂತ ಹೇಳ್ತಾ ಹೋದರೆ ಇಲ್ಲಿ ಮ್ಯೂಸಿಕಲಿಟಿ ಆ್ಯಂಡ್ ಇಮ್ಯಾಜಿನರಿ ಆ್ಯಂಡ್ ಸೆಲೆಬ್ರೇಷನ್ ಆಫ್ ಎವ್ರಿಥಿಂಗ್ ಲೈಫ್ ವಿತ್ ಅಂತ ಕೊಟ್ಟಿದ್ದಾರಲ್ಲ. ಸೊ ಇದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಇಫ್ ವಿ ಡೋಂಟ್ ಫಿನಿಶ್ ದ ಟಾಸ್ಕ್ ಆನ್ ಟೈಮ್ ವಿ ಹ್ಯಾವ್ ಟು ಡ್ಯಾಶ್ ಯೂಸ್ ದ ಕರೆಕ್ಟ್ ಐಡಿಯಮ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಇಫ್ ವಿ ಡೋಂಟ್ ಫಿನಿಶ್ ದ ಟಾಸ್ಕ್ ಆನ್ ಟೈಮ್ ವಿ ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್. ಆಪ್ಷನ್ 3 ಫೇಸ್ ದ ಮ್ಯೂಸಿಕ್ ಅಂತಕ್ಕಂಥದ್ದು. ನೆಕ್ಸ್ಟ್ ದ ಫ್ರೆಂಡ್ಸ್ ಡ್ಯಾಶ್ ಆನ್ ಅ ಜರ್ನಿ ರೌಂಡ್ ದ ವರ್ಲ್ಡ್. ದ ಕರೆಕ್ಟ್ ಫ್ರೇಸಲ್ ವರ್ಬ್ ಟು ಬಿ ಯೂಸ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಸೆಟ್ ಆಫ್, ಸೆಟ್ ಔಟ್, ಸೆಟ್ ಅಪ್, ಸೆಟ್ ಇನ್ ಕೊಟ್ಟಿದ್ದಾರೆ. ದ ಫ್ರೆಂಡ್ಸ್ ಸೆಟ್ ಔಟ್ ಆನ್ ಅ ಜರ್ನಿ ರೌಂಡ್ ದ ವರ್ಲ್ಡ್. ಆಪ್ಷನ್ 2 ಸೆಟ್ ಔಟ್ ಅಂತಕ್ಕಂಥದ್ದು. Next, is much tired as it is very hot today. The part of the sentence that has to be corrected is ಅಂತ ಕೊಟ್ಟಿದ್ದಾರೆ.
ನೋಡಿ ಇಲ್ಲಿ ದ ಪಾರ್ಟ್ ಆಫ್ ದ ಸೆಂಟೆನ್ಸ್ ದಟ್ ಹ್ಯಾಸ್ ಟು ಬಿ ಕರೆಕ್ಟೆಡ್ ಈಸ್ ಯಾವ್ದು ಕರೆಕ್ಟ್ ಮಾಡಬೇಕು. ಸೊ ಟಯರ್ಡ್ ಹ್ಯಾಸ್ ಇಟ್ ಈಸ್ ಅಂತ ಕೊಟ್ಟಿದ್ದಾರೆ. ಮಚ್ ಟಯರ್ಡ್, ವೆರಿ ಹಾಟ್ ಟುಡೇ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಸ್ನೇಹಿತರೆ ಇಲ್ಲಿ ನೋಡ್ತಾ ಹೋದರೆ ಮಚ್ ಟಯರ್ಡ್ ಅಂತಕ್ಕಂಥದ್ದು ಇದು. ಸೊ ಇದು ಆಪ್ಷನ್ 2. And next, one word for money received for a work or job or service is ಅಂತ ಕೇಳಿದರೆ one word for money received for a work or job or service is. ಸೊ ಇಲ್ಲಿ ಸರಿಯಾದಂಥ ಒಂದು ಸ್ಪೆಲ್ಲಿಂಗ್ನ ಕೇಳಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಸೊ ಎಲ್ಲ ಸೇಮ್ ಇದೆ, ಬಟ್ ಸ್ಪೆಲ್ಲಿಂಗ್ ಯಾವ್ದು ಕರೆಕ್ಟ್ ಇದೆ ಅಂತಕ್ಕಂಥದ್ದು ಇಲ್ಲಿ ಮೇಯ್ನಾಗಿ ನೋಡ್ತಾ ಹೋಗಬೇಕಾಗುತ್ತೆ. ಸೊ REMU ಓಕೆ, ಅದಾನಂತರ NE ಬರಬೇಕು, NA ಎಲ್ಲ NE ಬರಬೇಕು. ಓಕೆ, ಸೊ NE ಆದ ನಂತರ ಓಕೆ, ಸೊ REMUN ಬರಬೇಕು, ಆಪ್ಷನ್ 1 ಆಗಿರುತ್ತೆ. And next, our team scored 3 goals. The passive form of this sentence is ಅಂತ ಕೊಟ್ಟಿದ್ರೆ how our team scored 3 goals. ಸರಿಯಾದ ಉತ್ತರ ಸ್ನೇಹಿತರೆ ಇಲ್ಲಿ ಫ್ಲೂರಲ್ ಫಾರ್ಮ್ ಇರೋದ್ರಿಂದ ನಾವು ಏನು ಮಾಡಬೇಕಾಗುತ್ತೆ, ವರನ ತಗೊಳ್ಬೇಕಾಗುತ್ತೆ. 3 goals was scored by our team, ಆಪ್ಷನ್ 4. I went to dash shop was closed. The correct articles to be used in the blanks are ಅಂತ ಕೊಟ್ಟಿದ್ದಾರೆ. I went to a shop ಎ ಬರಬೇಕು. ಸೊ ಹಾಗಾಗಿ ದ ಬರೋದಿಲ್ಲ ಸ್ನೇಹಿತರೆ ಇಲ್ಲಿ ನೋಡ್ತಾ ಹೋದಾಗ. ಆ್ಯಂಡ್ ದ ಶಾಪ್ ವಾಸ್ ಕ್ಲೋಸ್. ಓಕೆ, ಸೊ ಒಂದೊಂದು ಶಾಪ್ಗೆ ಹೋಗ್ತಾನೆ, ಆ ಶಾಪ್ ಏನಾಗಿರುತ್ತೆ ಕ್ಲೋಸ್ ಆಗಿರುತ್ತೆ. ಇಲ್ಲಿ ಎ ಮತ್ತು ದ ಬರಬೇಕಾಗಿರುತ್ತೆ. ನೆಕ್ಸ್ಟ್, ಮೈ ಫೋನ್ ಡೈಡ್ when I wanted it the most. ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಇನ್ ದಿಸ್ ಸೆಂಟೆನ್ಸ್ ಈಸ್ ಕೇಳಿದ್ದಾರೆ. ಸೊ ಯಾವೊಂದು ಫಿಗರ್ ಆಫ್ ಸ್ಪೀಚ್ ಇದು ಅಂತ ನೋಡ್ತಾ ಹೋದ್ರೆ ನಾವು ಸ್ನೇಹಿತರೆ ಇಲ್ಲಿ ಪರ್ಸೋನಿಫಿಕೇಶನ್ಗೆ ಬರ್ತಕ್ಕಂಥದ್ದಾಗುತ್ತೆ, ಆಪ್ಷನ್ 3. ನೆಕ್ಸ್ಟ್, ಶೈಕ್ಷಣಿಕ ಮನೋವಿಜ್ಞಾನ ಸೆಕ್ಷನ್ 5 ಆಗಿರುತ್ತೆ. ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಜ್ಞಾನವನ್ನು ಸಹ ರಚಿಸಲಾಗುವುದು ಎನ್ನುವ ಸಿದ್ಧಾಂತ ಕೊಟ್ಟವರು ಯಾರು? ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಜ್ಞಾನವನ್ನು ಸಹ ರಚಿಸಲಾಗುವುದು ಎನ್ನುವ ಸಿದ್ಧಾಂತವನ್ನು ಕೊಟ್ಟವರು ಯಾರು ಅಂತ ನೋಡ್ತಾ ಹೋದರೆ ಇಲ್ಲಿ ಸ್ನೇಹಿತರೆ ವೈಗೋಟ್ಸ್ರವರ ಸಿದ್ಧಾಂತ ಬರ್ತಕ್ಕಂಥದ್ದು ಆಗಿರುತ್ತೆ, ಆಪ್ಷನ್ 1 ವೈಗೋಟ್ಸ್ರವರ ಸಿದ್ಧಾಂತ. ವ್ಯಕ್ತಿಯ ಬುದ್ಧಿಶಕ್ತಿಯು ಕೆಳಗಿನ ಅಂಶದ ಮೇಲೆ ಪರಿಣಾಮವಾಗಿದೆ. ಸೊ ಬುದ್ಧಿಶಕ್ತಿ ಅಂತ ಹೇಳ್ತಾ ಹೋದಾಗ ಇಲ್ಲಿ ಅನುವಂಶೀಯತೆ ಮತ್ತು ಪರಿಸರ ಬರುತ್ತೆ, ಆಪ್ಷನ್ 3. ನೆಕ್ಸ್ಟ್, ವಿದ್ಯಾರ್ಥಿಗಳ ಕಲಿಕೆಯ ಕಠಿಣತೆಯನ್ನು ಹಿಡಿಯುವ ಪರೀಕ್ಷೆ ಯಾವುದು? ಸಾಧನ ಬರಲ್ಲ, ನೈದಾನಿಕ ಬರುತ್ತೆ ಸ್ನೇಹಿತರೆ, ಆಪ್ಷನ್ 2 ಆಗಿರುತ್ತೆ. ನೆಕ್ಸ್ಟ್, ಈ ಹಂತವನ್ನು ಕೂಟಯುಗ ಎಂದು ಕರೆಯಲಾಗುವುದು. ಯಾವ ಹಂತವನ್ನು ಕೂಟಯುಗ ಅಂತ ಕರೀತಾರೆ? ಸೊ ಉತ್ತರ ಬಾಲ್ಯ ಹಂತವನ್ನು ಕೂಟಯುಗ ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್, ವಿದ್ಯಾರ್ಥಿಗಳಲ್ಲಿ ತೀರ್ಮಾನಿಸುವ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಯಾವುದು? ಅಂತಃಪ್ರಜ್ಞೆ, ತಾರ್ಕಿಕತೆ, ವೀಕ್ಷಣೆ, ವಿಶ್ಲೇಷಣೆ. ಸೊ ಇಲ್ಲಿ ಆನ್ಸರ್ ನೋಡ್ತಾ ಹೋದರೆ ಆನ್ಸರ್ ಆಪ್ಷನ್ 2 ತಾರ್ಕಿಕತೆ ಬರುತ್ತೆ, ಆನ್ಸರ್ ಆಪ್ಷನ್ 2. ನೆಕ್ಸ್ಟ್, ಕಲಿಕೆಗೆ ಸಂಬಂಧಿಸಿದಂತೆ ಸ್ವಯಂ ಮಾಪನಕ್ಕೆ ಸಂಬಂಧಿಸಿದ ಸಾಧನ ಯಾವುದು? ರೂಬ್ರಿಕ್ಸ್ ಮೂಲಕ ಮಾಪನ, ಪ್ರತಿಕ್ರಿಯೆ ಹಾಳೆ, ತಾಳೆಪಟ್ಟಿ, ತರಗತಿ ಪರೀಕ್ಷೆ. ಸೊ ಇಲ್ಲಿ ಸ್ವಯಂ ಮೌಲ್ಯಮಾಪನ ಅಂತ ನೋಡ್ತಾ ಹೋದಾಗ ತಾಳೆಪಟ್ಟಿ ಬರುತ್ತೆ, ಆಪ್ಷನ್ 3. ಸೃಜನಶೀಲ ಮಗುವಿನ ಲಕ್ಷಣ ಏನು? ಸೃಜನಶೀಲ ಅಂತ ಹೇಳಿದರೆ ಹೊಸತನ ಮತ್ತು ಸ್ವಂತಿಕೆ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ಆಪ್ಷನ್ 2 ಹೊಸತನ ಮತ್ತು ಸ್ವಂತಿಕೆ. ವಿಕಾಸದ ಅರ್ಥ ಹೇಗೆ ಬರುತ್ತೆ ಸ್ನೇಹಿತರೆ? ಎತ್ತರ ಮತ್ತು ತೂಕದಲ್ಲಿ ಹೆಚ್ಚಳ, ಜೀವನ ಪರ್ಯಂತ ಕ್ರಮಬದ್ಧ ಹಾಗೂ ಪ್ರಗತಿಪರ ಬದಲಾವಣೆ ಕೊಟ್ಟಿದ್ದಾರೆ. ಸೊ ಚಿಕ್ಕವನು ವಯಸ್ಕರ ಆಗ್ತಕ್ಕಂಥದ್ದು, ವಯಸ್ಕರ ಮುದುಕ, ಇದೆಲ್ಲ ಬೆಳವಣಿಗೆಯಲ್ಲಿ ಬರ್ತಕ್ಕಂಥದ್ದು. ಸೊ ವಿಕಾಸದ ಅರ್ಥ ಅಂತ ಹೇಳಿದ್ರೆ ಆಪ್ಷನ್ 2 ಜೀವನ ಪರ್ಯಂತ ಕ್ರಮಬದ್ಧ ಹಾಗೂ ಪ್ರಗತಿಪರ ಬದಲಾವಣೆ. ಅಂಗವಿಕಲ ಮಕ್ಕಳಿಗಾಗಿ ಇರುವ ಶೈಕ್ಷಣಿಕ ಕಾರ್ಯಕ್ರಮವನ್ನು ಹೀಗೆ ಕರೆಯುತ್ತಾರೆ: ಔಪಚಾರಿಕ, ಅನೌಪಚಾರಿಕ, ದೂರ ಶಿಕ್ಷಣ, ಸಮನ್ವಯ ಕೊಟ್ಟಿದ್ದಾರೆ. ಅಂಗವಿಕಲರ ಶಿಕ್ಷಣ ಮಕ್ಕಳಿಗಾಗಿ ಇರ್ತಕ್ಕಂಥ ಶಿಕ್ಷಣದ ಕಾರ್ಯಕ್ರಮ ಅಥವಾ ಶೈಕ್ಷಣಿಕ ಕಾರ್ಯಕ್ರಮ ಸಮನ್ವಯ ಶಿಕ್ಷಣ ಆಗಿರುತ್ತೆ, ಆಪ್ಷನ್ 4. ನೆಕ್ಸ್ಟ್, ವಾರ್ಷಿಕ ಪರೀಕ್ಷೆಗಳನ್ನು ನಡೆಸುವುದು ಏನಕ್ಕೋಸ್ಕರ? ನಿರಂತರ ಮೌಲ್ಯಮಾಪನ ಮಾಡೋದಕ್ಕೋಸ್ಕರ, ಕಲಿಕೆಗಾಗಿ ಮೌಲ್ಯಮಾಪನ, ಕಲಿಕೆಯ ಮೌಲ್ಯಮಾಪನ, ವ್ಯಾಪಕ ಮೌಲ್ಯಮಾಪನ ಅಂತ ಕೊಟ್ಟಿದ್ದಾರೆ. ಸೊ ಕಲಿಕೆಗಾಗಿ ಮೌಲ್ಯಮಾಪನ ಅಲ್ಲ, ಕಲಿಕೆಯ ಮೌಲ್ಯಮಾಪನ ಏನು ಕಲ್ತಿರ್ತಾರೋ ಸೊ ಅದನ್ನು ಚೆಕ್ ಮಾಡ್ತಕ್ಕಂಥದ್ದು, ಆಪ್ಷನ್ 3.
ತರಗತಿ ನಿರ್ವಹಣೆಯಲ್ಲಿ ಬಹುಮಾನ ಮತ್ತು ಶಿಕ್ಷೆ ನೀಡುವ ಪ್ರಕ್ರಿಯೆ. ಉದ್ದೀಪನ ಬದಲಾಯಿಸುವುದು, ಸಹಜ ಪ್ರಚೋದನ ಸಂಸ್ಕರಣ, ಪುನರ್ಬಲನ, ಸಹಕಾರತ್ವ. ತರಗತಿ ನಿರ್ವಹಣೆಯಲ್ಲಿ ಬಹುಮಾನ ಮತ್ತು ಶಿಕ್ಷೆಯನ್ನು ನೀಡ್ತಕ್ಕಂಥ ಒಂದು ಪ್ರಕ್ರಿಯೆ ಯಾವುದು ಬರುತ್ತೆ ಸ್ನೇಹಿತರಲ್ಲಿ? ಆಪ್ಷನ್ 3 ಪುನರ್ಬಲನಕ್ಕೆ ಬರ್ತಕ್ಕಂಥದ್ದು. ಬ್ರೂನರ್ ರವರ ಸಂಶೋಧನಾ ಪದ್ಧತಿಯಾಗಿರುವ ಮನೋವೈಜ್ಞಾನಿಕ ತತ್ವ ಯಾವುದು? ಬ್ರೂನರ್ ರವರ ಸಂಶೋಧನಾ ಪದ್ಧತಿಯಾಗಿರುವ ಮನೋವೈಜ್ಞಾನಿಕ ತತ್ವ ಯಾವುದು? ವೀಕ್ಷಣೆಯ ಮೂಲಕ ಕಲಿಕೆ, ಅನುಬಂಧಿತ ಕಲಿಕೆ, ಮಾಡುವ ಮೂಲಕ ಕಲಿಕೆ, ಅನುಕರಣೆಯ ಮೂಲಕ ಕಲಿಕೆ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 3 ಮಾಡುವ ಮೂಲಕ ಕಲಿಕೆ ಅಂತಕ್ಕಂಥದ್ದು ಆಗಿರುತ್ತೆ. ಮಾನಸಿಕ ವಯಸ್ಸು 15 ಇರುವ ಹುಡುಗಿಯ IQ 125 ಇದ್ದರೆ ಅವಳ ದೈಹಿಕ ವಯಸ್ಸು ಎಷ್ಟು ಅಂತ ಕೇಳಿದರೆ 10, 14, 16, 12. ಸ್ನೇಹಿತರೆ ಜಸ್ಟ್ ಇಲ್ಲಿ ಆನ್ಸರ್ಸ್ ಮಾತ್ರ ಕೊಡ್ತೇನೆ, ಯಾಕಂದರೆ 100 ಕ್ವಶನ್ಸ್ ಇರೋದ್ರಿಂದ ಕಂಪ್ಲೀಟಾಗಿ 101 ಕ್ವಶನ್ಸ್ನ ಒಂದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೋಸ್ಕರ ಜಸ್ಟ್ ಆನ್ಸರ್ಸ್ ಮಾತ್ರ ಕೊಡ್ತೀನಿ. ಸೊ ನಿಮ್ಗೆ ಏನೋ ಎಕ್ಸ್ಪ್ಲನೇಷನ್ ಬೇಕಂತ ನೀವೇನೋ ಕಮೆಂಟಲ್ಲಿ ಮಾಡಿದರೆ ಸೊ ಸಿಂಗಲ್ 10 ಕ್ವಶನ್ಸ್ ಏನಿದೆಯೋ ಸೊ ಅದನ್ನು ಸಪ್ರೇಟ್ ವಿಡಿಯೋಗೆ ಮಾಡಬೇಕಾಗುತ್ತೆ. ಯಾಕಂದರೆ ಒಂದು ವಿಡಿಯೋನೇ ಮಾಡ್ತಾ ಹೋದರೆ ತುಂಬ ಲೆಂತಿ ಆಗುತ್ತೆ. ಎಕ್ಸ್ಪ್ಲೇಷನ್ ತೊಗೊಂಡು 100 ಕ್ವಶನ್ಗೆ ನಾವು ಮಾಡ್ತಿದ್ದೆ ಹೆಚ್ಚು ಕಮ್ಮಿ 2 ರಿಂದ 3 ಅವರ್ ಬೇಕಾಗುತ್ತೆ. ಸೊ ಹಾಗಾಗಿ ಜಸ್ಟ್ ಆನ್ಸರ್ ಮಾತ್ರ ಕೊಡ್ತೀನಿ. ನಿಮ್ಗೆ ಎಕ್ಸ್ಪ್ಲೇಷನ್ ಬೇಕಂತ ಏನಾರು ಹೇಳಿದ್ರೆ ನಾನು ಕಮೆಂಟಲ್ಲಿ ಹಾಕಿದ್ರೆ ನಾನು ಎಕ್ಸ್ಪ್ಲೇಷನ್ನ ಕೊಡ್ತಾ ಹೋಗ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಮಾನಸಿಕ ವಯಸ್ಸು 15 ಕೊಟ್ಟಿದ್ದಾರೆ ಇಲ್ಲಿ. ಮೆಂಟಲ್ ಏಜ್ ಆ್ಯಂಡ್ ಹುಡುಗಿಯ IQ 125 ಅವಳ ದೈಹಿಕ ವಯಸ್ಸನ್ನು ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ದೈಹಿಕ ವಯಸ್ಸು ಎಷ್ಟು ಬರುತ್ತೆ ಅಂತ ನೋಡ್ತಾ ಹೋದರೆ ಆಪ್ಷನ್ 4 12 ಬರುತ್ತೆ. ಲಿಂಗ ತಾರತಮ್ಯದ ಬೆಳವಣಿಗೆಯ ಪ್ರಮುಖ ಮೂಲ ಯಾವುದು? ಸಮುದಾಯ, ಸಮೂಹ ಮಾಧ್ಯಮ, ಶಾಲೆ, ಕುಟುಂಬ ಅಂತ ಕೊಟ್ಟಿದ್ದಾರೆ. ಲಿಂಗ ತಾರತಮ್ಯದ ಬೆಳವಣಿಗೆಯ ಪ್ರಮುಖ ಮೂಲ ಅಂತ ಹೇಳಿದ್ರೆ ಅದು ಕುಟುಂಬ ಆಗಿರುತ್ತೆ. ಆಪ್ಷನ್ 4. ಪುನರ್ಬಲನದ ಉಪಯೋಗದಿಂದ ಏನಾಗುತ್ತೆ? ಬುದ್ಧಿಶಕ್ತಿ ಉತ್ತಮಗೊಳ್ಳುತ್ತೆ, ಸಾಮಾಜಿಕ ಸಂಬಂಧವನ್ನು ಬೆಳೆಸುತ್ತೆ, ಮಾನಸಿಕ ಆರೋಗ್ಯ ವೃದ್ಧಿಸುತ್ತದೆ, ಪ್ರತಿಕ್ರಿಯೆಯನ್ನು ಕಂಗೊಳಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಮಕ್ಕಳಲ್ಲಿ ಪುನರ್ಬಲನ ತುಂಬೋದ್ರಿಂದ ಪ್ರತಿಕ್ರಿಯೆ ಕಂಗೊಳಿಸುತ್ತದೆ. ಆಪ್ಷನ್ 4. ನೆಕ್ಸ್ಟು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ ಸ್ನೇಹಿತರೆ 56ನೇ ಕ್ವಶನ್ ಈ ರೀತಿ ಇದೆ. ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ZAYBXCWD ಕೊಟ್ಟಿದ್ದಾರೆ. ಸೊ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಹೋದರೆ ನಿಮಗೆ ABCD ಆಲ್ಫಾಬೆಟ್ ಗೊತ್ತಿರುತ್ತೆ. ಸೊ ಎಷ್ಟು ಸ್ಪೆಲ್ಲಿಂಗ್ಸ್ಗಳ ಬಿಟ್ಟಿದ್ದಾರೋ ಅಷ್ಟು ನಾವು ಕೌಂಟ್ ಮಾಡ್ಕೊಂಡು ಹೋಗ್ತಾ ಹೋಗ್ಬೇಕಾಗುತ್ತೆ. ಸೊ ಫೈನಲ್ ಆಗಿ ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳ್ತಾ ಹೋದರೆ ಆನ್ಸರ್ ಆಪ್ಷನ್ 1 VE ಬರುತ್ತೆ. ಆಪ್ಷನ್ 1. ನೆಕ್ಸ್ಟ್ ಸೇಮ್ ಇದು ಅಷ್ಟೇ ಸ್ನೇಹಿತರೆ. ಲೈಟ್ ಎಂಬುದನ್ನು ಅಂಡ್ JGEFR ಎಂದು ಕೋಡ್ ಮಾಡಿದರೆ. HEAVY ಹೆವಿ ಎಂಬುದನ್ನು ಹೇಗೆ ಕೋಡ್ ಮಾಡಲಾಗುತ್ತದೆ ಅಂತ ಕೇಳಿದರೆ ಸೇಮ್ ಆಲ್ಫಾಬೆಟ್ನ ತೊಗೊಂಡು ನೀವು ಮಾಡ್ತಾ ಹೋದರೆ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ಆನ್ಸರ್ ಬಂದು ಇಲ್ಲಿ ಆಪ್ಷನ್ 1 FCYTW ಅಂತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಆಕಾಶವನ್ನು ನೀರು ಎಂದು, ನೀರನ್ನು ಮರ ಎಂದು, ಮರವನ್ನು ಹೂವು ಎಂದು, ಹೂವನ್ನು ಹಣ್ಣು ಎಂದು ಕರೆದರೆ ಹಕ್ಕಿಗಳು ಎಲ್ಲಿ ಹಾರುತ್ತವೆ ಅಂತ ಕೇಳಿದರೆ ಹಕ್ಕಿಗಳು ಆಕಾಶದಲ್ಲಿ ಹಾರ್ತವೆ. ಆಕಾಶ ನೀರು ಅಂತ ಅಂದ್ಕೊಂಡ್ರೆ ಆನ್ಸರು ನೀರಾಗಿರುತ್ತೆ. ಆಪ್ಷನ್ 2. ನೆಕ್ಸ್ಟು ಒಬ್ಬ ವ್ಯಕ್ತಿಯ ಫೋಟೋದಲ್ಲಿದ್ದ ಹುಡುಗನನ್ನು ತೋರಿಸಿ ಇವನು ನನ್ನ ತಾಯಿಯ ಒಬ್ಬನೇ ಮಗನ ಮಗ ಎಂದನು. ಹಾಗಾದರೆ ಆ ವ್ಯಕ್ತಿಗೆ ಫೋಟೋದಲ್ಲಿದ್ದ ಹುಡುಗ ಏನಾಗಬೇಕು ಅಂತ ಕೇಳಿದರೆ ಆನ್ಸರ್ ಆಪ್ಷನ್ 2 ಮಗ. ಆ್ಯಂಡ್ 60ನೇ ಪ್ರಶ್ನೆ ನೋಡ್ತಾ ಹೋದರೆ ಸೂರ್ಯೋದಯದ ಸಮಯದಲ್ಲಿ ಆನಂದ್ ತನ್ನ ನೆರಳು ತನ್ನ ಎಡಭಾಗಕ್ಕೆ ಬೀಳುವಂತೆ ನಿಂತಿದ್ದಾನೆ. ಹಾಗಾದರೆ ಅವನು ಯಾವ ದಿಕ್ಕಿಗೆ ಮುಖವನ್ನು ಮಾಡಿದ್ದಾನೆ ಅಂತ ಕೇಳಿದರೆ ಸೊ ಸೂರ್ಯನ ಸಮಯ ಅಂತ ಹೇಳಿದ್ರೆ ಹುಟ್ಟಾಗ ಪೂರ್ವದಲ್ಲಿ ಹುಟ್ಟುತ್ತೆ. ಸೊ ಪಶ್ಚಿಮದ ಕಡೆಗೆ ಅದು ನೆರಳು ಬೀಳ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಸ್ನೇಹಿತರೆ ಇಲ್ಲಿ ಆನ್ಸರ್ ನೋಡ್ತಾ ಹೋದರೆ ಉತ್ತರ ಆಪ್ಷನ್ 3 ಆಗಿರುತ್ತೆ. ನೆಕ್ಸ್ಟ್ 61ನೇ ಪ್ರಶ್ನೆ ನೋಡ್ತಾ ಹೋದರೆ ತ್ರಿಕೋನವು ನಗರ ನಿವಾಸಿಗಳು, ಚೌಕವು ಸರ್ಕಾರಿ ನೌಕರರು ಮತ್ತು ವೃತ್ತವು ಸುಶಿಕ್ಷಿತರನ್ನು ಪ್ರತಿನಿಧಿಸುತ್ತದೆ. ನಗರದಲ್ಲಿ ವಾಸಿಸುವ ಸರ್ಕಾರಿ ನೌಕರರಾಗಿರುವ ಸುಶಿಕ್ಷಿತರನ್ನು ಪ್ರತಿನಿಧಿಸುವ ಭಾಗ ಯಾವುದು ಅಂತ ಕೇಳಿದರೆ ನೋಡಿ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ನಗರದಲ್ಲಿ ವಾಸಿಸದ ಸರ್ಕಾರಿ ನೌಕರರಾಗಿರುವ ಸುಶಿಕ್ಷಿತರನ್ನು ಪ್ರತಿನಿಧಿಸುವ ಭಾಗವನ್ನು ಕೇಳಿದರೆ ಇಲ್ಲಿ ನಗರದಲ್ಲಿ ವಾಸ ಮಾಡಬಾರ್ದು ಸ್ನೇಹಿತರೆ. ಸೊ ಕೊಟ್ಟಿದ್ದ ನೋಡಿ ನಗರವಾಸಿಗಳು ಯಾರು ಬರುತ್ತೆ ಇಲ್ಲಿ
ತ್ರಿಭುಜ ನಗರವಾಸಿಗಳು ಬರುತ್ತೆ. ಸೊ ಹಾಗಾಗಿ ನಗರವಾಸಿ ನಮಗೆ ಬೇಕಾಗಿಲ್ಲ. ಇಲ್ಲೇನು ಕೊಟ್ಟಿದ್ದಾರೆ, ಸರ್ಕಾರಿ ನೌಕರರಾಗಿರುವ ಸುಶಿಕ್ಷಿತರು, ಅಂದರೆ ಸರ್ಕಾರಿ ನೌಕರರು ಆಗಿರಬೇಕು, ಸುಶಿಕ್ಷಿತರು ಆಗಿರಬೇಕು. ಸೊ ಇಲ್ಲಿ ಆನ್ಸರ್ ಯಾವ್ದು ಬರುತ್ತೆ, ಆಪ್ಷನ್ ಎಫ್ ಬರುತ್ತೆ. ಸೊ ಆನ್ಸರ್ ಇರಲಿ ಆಪ್ಷನ್ 2. ನೆಕ್ಸ್ಟು ಇಂಟರ್ನ್ಯಾಷನಲ್ ಪದದಲ್ಲಿ 1ನೇ ಮತ್ತು 2ನೇ ಅಕ್ಷರ, 3ನೇ ಮತ್ತು 4ನೇ ಅಕ್ಷರ ಅಂದರೆ ಚೇಂಜ್ ಮಾಡ್ತಾ ಹೋಗಬೇಕು. ಇದೇನು ಕೊಟ್ಟಿದ್ದಾರೋ ಇದನ್ನು NI ಆ್ಯಂಡ್ ETNR. ಸೊ ಈ ರೀತಿ ಚೇಂಜ್ ಮಾಡ್ತಾ ಹೋದರೆ, ಸ್ಥಾನಗಳ ಪರಸ್ಪರ ಬದಲಾಯಿಸ್ತಾ ಹೋದರೆ ಎಡದಿಂದ 7ನೇ ಅಕ್ಷರ ಯಾವ್ದು ಬರುತ್ತೆ ಅಂದರೆ, ಈ ಫೈನಲಾಗಿ ಈ ರೀತಿ ನಾವು ನೋಡ್ತಾ ಹೋದರೆ ಅಂದರೆ ಎಲ್ಲಿರೋದು ಈ ರೀತಿ ನಾವು ಚೇಂಜ್ ಮಾಡ್ತಾ ಹೋದರೆ 7ನೇ ಅಕ್ಷರ ಯಾವ್ದು ಬರುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಸರಿಯಾದ ಉತ್ತರ ಸ್ನೇಹಿತರೆ ಟಿ ಬರುತ್ತೆ, ಆಪ್ಷನ್ 1. ನೆಕ್ಸ್ಟು ಪ್ಲಸ್ ಎಂದರೆ ಇಂಟು, ಮೈನಸ್ ಎಂದರೆ ಡಿವೈಡೆಡ್ ಬೈ, ಇಂಟು ಎಂದರೆ ಮೈನಸ್ ಮತ್ತು ಡಿವೈಡೆಡ್ ಎಂದರೆ ಪ್ಲಸ್ ಆದರೆ ಕೊಟ್ಟಿರ್ತಕ್ಕಂಥ ಸಮ್ಮನ ಬಿಡಿಸ್ತಾ ಹೋಗಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೀವು ಬೇಕಂದರೆ ನೀವು ಕಮೆಂಟಲ್ಲಿ ಹಾಕಿ, ನಾನು ಮೆಂಟಲ್ ಅಬಿಲಿಟೀಸ್ನ ಬಿಡಿಸ್ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ಬರ್ತಕ್ಕಂಥ ಆನ್ಸರ್ ಎಷ್ಟು ಅಂತ ಹೇಳ್ತಾ ಹೋದರೆ ಆನ್ಸರ್ ಆಪ್ಷನ್ 3 17 ಆಗಿರುತ್ತೆ. ನೆಕ್ಸ್ಟ್ 60 ವಿದ್ಯಾರ್ಥಿಗಳಲ್ಲಿ 40 ಜನರು ಗಣಿತದಲ್ಲಿ, 35 ಜನರು ವಿಜ್ಞಾನದಲ್ಲಿ ಮತ್ತು 20 ಜನರು ಎರಡರಲ್ಲೂ ತೇರ್ಗಡೆಯಾಗುತ್ತಾರೆ. ಎರಡೂ ವಿಷಯಗಳನ್ನು ಅನುತ್ತೀರ್ಣರಾದವರು ಎಷ್ಟು ಜನ ಅಂತ ಕೇಳಿದ್ದಾರೆ. ಅನುತ್ತೀರ್ಣರಾದವರು ಎಷ್ಟು ಜನ, ಆನ್ಸರ್ ಆಪ್ಷನ್ 4 5 ಜನ. ನೆಕ್ಸ್ಟು ಇಂದು ರವಿವಾರವಾದರೆ ಇಂದಿನಿಂದ 61 ದಿನಗಳ ನಂತರ ಯಾವ ದಿನವಾಗುತ್ತದೆ, ಶನಿವಾರ, ಶುಕ್ರವಾರ, ಸೋಮವಾರ, ಮಂಗಳವಾರ ಕೊಟ್ಟಿದ್ದಾರೆ. ಸೊ ಇಂದು ರವಿವಾರವಾದರೆ 61 ದಿನಗಳ ನಂತರ ಯಾವ ದಿನವಾಗುತ್ತದೆ. ನೋಡಿ ಇಲ್ಲಿ 61 ದಿನಗಳ ನಂತರ ಅಂತ ಕೊಟ್ಟಿದ್ದಾರೆ, 61ನೇ ದಿನ ಕೊಟ್ಟಿಲ್ಲ, ಇಲ್ಲಿ 61 ದಿನಗಳ ನಂತರ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ, ಆನ್ಸರ್ ಆಪ್ಷನ್ 1 ಶನಿವಾರ ಆಗುತ್ತೆ. ಯಾಕಂದರೆ 61ನೇ ದಿನ ಶುಕ್ರವಾರ ಬರುತ್ತೆ, 61 ದಿನಗಳ ನಂತರ ದಿನ ಅಂತ ಕೇಳಿದ್ರಲ್ಲಿ ಶನಿವಾರ ಬರ್ತಕ್ಕಂಥದ್ದು. ನೆಕ್ಸ್ಟ್ 105 ಮೀಟರ್ ಉದ್ದದ ರೈಲು 54 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಚಲಿಸುತ್ತಾ ಕಂಬವೊಂದನ್ನು ದಾಟಲು ತೆಗೆದುಕೊಳ್ಳುವ ಸಮಯ ಎಷ್ಟು. ಸೊ ಇದು ಅಷ್ಟೇ ಸ್ನೇಹಿತರೆ, ಕಿಲೋಮೀಟರ್ ಇರ್ತಕ್ಕಂಥದ್ದು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಿಕೊಂಡು ನೀವು V = D/T ಏನಿದೆಯೋ ಫಾರ್ಮುಲಾ ಹಾಕೊಂಡು ಅಪ್ಲೈ ಮಾಡ್ತಾ ಹೋದರೆ ನಿಮಗೆ ಫೈನಲ್ ಆಗಿ ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡ್ತಾ ಹೋದರೆ 7 ಸೆಕೆಂಡ್ ಬರ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಒಂದು ದಾಳದ 2 ಸ್ಥಿತಿಗಳಲ್ಲಿ ಚಿತ್ರದಲ್ಲಿ ತೋರಿಸಿದೆ, ಹಾಗಾದರೆ 3ರ ವಿರುದ್ಧ ಮುಖದಲ್ಲಿರುವ ಸಂಖ್ಯೆ ಯಾವುದು ಅಂತ ಕೇಳಿದರೆ. ಸೊ 3ಕ್ಕೆ ಆಪೋಸಿಟ್ ಯಾವುದು ಅಂತ ಕೇಳಿರ್ತಕ್ಕಂಥದ್ದು ಆಗಿದೆ ಇಲ್ಲಿ. ಸೊ 3ಕ್ಕೆ ಆಪೋಸಿಟ್ 2 ಬರಲ್ಲ, 1 ಬರಲ್ಲ, ಆ್ಯಂಡ್ ನೆಕ್ಸ್ಟ್ 6 ಬರಲ್ಲ ಸ್ನೇಹಿತರೆ, ಆಯಿತಾ. 2 ಬರಲ್ಲ, 6 ಬರಲ್ಲ. ನೆಕ್ಸ್ಟ್ ನೋಡ್ತಾ ಹೋದರೆ ಇಲ್ಲಿ ಆನ್ಸರು ಆಪ್ಷನ್ 2 5 ಆಗಿರುತ್ತೆ, ಆಪ್ಷನ್ 2 5 ಆಗಿರುತ್ತೆ 3ಕ್ಕೆ ಆಪೋಸಿಟ್. ಒಂದು ಕಾಗದದ ಹಾಳೆಯನ್ನು ಮಡಚಿ ರಂಧ್ರ ಮಾಡಿರುವುದನ್ನು ಚಿತ್ರದಲ್ಲಿ ತೋರಿಸಿದರೆ ಪುನಃ ಹಾಳೆಯನ್ನು ಬಿಡಿಸಿದಾಗ ಕಂಡುಬರುವ ರೀತಿಯನ್ನು ಆಯ್ಕೆಗಳಿಂದ ಆರಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಫಸ್ಟ್ ಏನಾಗಿದೆ, ಇಲ್ಲಿ ಫೋಲ್ಡ್ ಮಾಡಿದ್ದಾರೆ, ಈ ಸೈಡನ್ನು ಹಿಂಗೆ ಫೋಲ್ಡ್ ಮಾಡಿದ್ದಾರೆ. ಅದಾದ ನಂತರ ಇಷ್ಟು ಏನಿದೆಯೋ ಇದನ್ನು ಈ ಕಡೆ ಫೋಲ್ಡ್ ಮಾಡಿದ್ದಾರೆ, ಇಷ್ಟನ್ನ ಈ ಕಡೆ ಫೋಲ್ಡ್ ಮಾಡಿದ್ದಾರೆ. ಬಟ್ ಇಲ್ಲಿ 2 ಚುಕ್ಕಿನ ಇಟ್ಟಿದ್ದಾರೆ ಸ್ನೇಹಿತರೆ, ತೂತು ಹೋಲ್ ಮಾಡಿದ್ದಾರೆ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಯಾವುದು ಬರಲ್ಲ, ಯಾಕಂದರೆ ಹೀಗೆ ಫೋಲ್ಡ್ ಮಾಡ್ತಾ ಹೋದರೆ ನಮಗೆ ಬರ್ತಕ್ಕಂಥದ್ದು ಒಟ್ಟು 8 ಚುಕ್ಕಿಗಳು ಬರುತ್ತೆ ಮೇಯ್ನಾಗಿ, ಆಯಿತಾ. ಸೊ 8 ಅಂತ ಹೇಳಿದಾಗ ಇದು ಬರಲ್ಲ, ಇದು ಬರಲ್ಲ, ಇದು ಬರಲ್ಲ, ಇದು ಬರಬೇಕು. ಆದರೆ ಇದು ಆನ್ಸರ್ ಆಗಲ್ಲ, ಯಾಕಂದರೆ ಹಿಂಗೊಂದು ಚುಕ್ಕಿ ಬರುತ್ತೆ. ಸೊ 8 ಅಂತ ಹೇಳಿದಾಗ ಹಿಂಗೊಂದು ಬರುತ್ತೆ, ಹಿಂಗೊಂದು, 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 ಈ ರೀತಿ 8 ಬರ್ತಕ್ಕಂಥದ್ದು, ಆಯಿತಾ. ಸೊ ಈ ರೀತಿ ರೌಂಡ್ ಶೇಪಲ್ಲಿ 8 ಬರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವುದು ಆಗ್ತಕ್ಕಂಥದ್ದು ಇಲ್ಲ. ನೆಕ್ಸ್ಟು ಕೆಳಗಿನ ಚೌಕದಲ್ಲಿ ಬಿಟ್ಟು ಹೋದ ಸಂಖ್ಯೆ ಯಾವುದು ಅಂತ ಕೇಳಿದರೆ 36, 10, 64 ಕೊಟ್ಟಿದ್ದಾರೆ. ಸೊ ಆ್ಯಸ್ ಇಟ್ ಈಸ್ ನೋಡ್ತಾ ಹೋದರೆ ಇವೆರಡನ್ನ ಆ್ಯಡ್ ಮಾಡಿದ್ರೆ ನಮಗೆ 100 ಬರುತ್ತೆ. 100ನ ಸ್ಕ್ವೇರ್ ವರ್ಗಮೂಲವನ್ನು ಮಾಡಿದ್ರೆ 10 ಬರುತ್ತೆ. ಸೊ ಅದೇ ರೀತಿ ಇದು ಅಷ್ಟೇ 144 ಆ್ಯಡ್ ಮಾಡಿದ್ರೆ 12 ಅದರ ಒಂದು ವರ್ಗಮೂಲ ಬಂದು 12 ಬರುತ್ತೆ. ಸೊ ಅದೇ ರೀತಿ ಈಗ 11ಕ್ಕೆ ನೀವು ವರ್ಗವನ್ನು ಮಾಡಿದ್ರೆ 121 ಬರಬೇಕು. ಸೊ 121 ಬರಬೇಕಂದ್ರೆ ನೀವು 50ಕ್ಕೆ ಯಾವುದನ್ನು ಕೂಡಿದ್ರೆ 121 ಬರುತ್ತೆ, 71ನ್ನು ಕೂಡಿದ್ರೆ ನಿಮಗೆ 121 ಬರುತ್ತೆ. ಸೊ ಆನ್ಸರ್ ಇಲ್ಲಿ 71 ಆಗಿರುತ್ತೆ. ನೆಕ್ಸ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಎಲ್ಲ ನಾಯಿಗಳು ಬೆಕ್ಕುಗಳು ಅಂತ ಕೊಟ್ಟಿದ್ದಾರೆ. ಎಲ್ಲ ನಾಯಿಗಳು ಬೆಕ್ಕುಗಳು ಆ್ಯಂಡ್ ಎಲ್ಲ ಬೆಕ್ಕುಗಳು ಪ್ರಾಣಿಗಳು, ಎಲ್ಲ ಬೆಕ್ಕುಗಳು ಪ್ರಾಣಿಗಳಾಗಿರುತ್ತೆ. ಸೊ ತೀರ್ಮಾನ ಏನು ಕೊಟ್ಟಿದ್ದಾರೆ, ಎಲ್ಲ ನಾಯಿಗಳು ಪ್ರಾಣಿಗಳೇ, ಎಲ್ಲ ನಾಯಿಗಳು ಪ್ರಾಣಿಗಳು. ಓಕೆ, ಕೆಲವು ಪ್ರಾಣಿಗಳು ನಾಯಿಗಳು ಅಂತ ಕೊಟ್ಟಿದ್ದಾರೆ, ಕೆಲವು ಪ್ರಾಣಿಗಳು ನಾಯಿಗಳಾಗಿದೆ ಅಂತಕ್ಕಂಥದ್ದು. ಸೊ ನೋಡಿ ಇಲ್ಲಿ ಎಲ್ಲ ನಾಯಿಗಳು ಕೆಲವು ಪ್ರಾಣಿಗಳು ನಾಯಿಗಳು, ಹೌದು. ಯಾಕಂದರೆ ಎಲ್ಲ ನಾಯಿಗಳು ಪ್ರಾಣಿಗಳೇ ಬರುತ್ತೆ. ಎಲ್ಲ ನೋಡಿ ಇಲ್ಲಿ ಪ್ರಾಣಿ ಇದೆ ಅಂದರೆ ಒಳಗಡೆ ಇರ್ತಕ್ಕಂಥ ನಾಯಿ, ಎಲ್ಲ ನಾಯಿನೂ ಪ್ರಾಣಿ ಒಳಗಡೆ ಬರುತ್ತೆ. ಕೆಲವು ಪ್ರಾಣಿಗಳು ನಾಯಿಗಳು ಆಗಿರಬಹುದು, ಆಯಿತಾ. ಸೊ ಹಾಗಾಗಿ ಇಲ್ಲಿ ಆನ್ಸರ್ 2 ಸಹ ಬರ್ತಕ್ಕಂಥದ್ದು ಆಗಿರುತ್ತೆ. ತೀರ್ಮಾನ 1 ಮತ್ತು 2
ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ನೆಕ್ಸ್ಟು 7 ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಸಿ ಪಿ ಯು ಕೇಳಿದ್ರೆ ಸಿ ಪಿ ಯು ಫುಲ್ ಫಾರ್ಮ್ ಬಂದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ 3. ವಿಚ್ ಆಫ್ ದ ಫಾಲೋಯಿಂಗ್ ಲ್ಯಾಂಗ್ವೇಜಸ್ ಡಸ್ ದ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾಟ್ ಈಸ್ ದ ವಿಚ್ ಆಫ್ ದ ಫಾಲೋಯಿಂಗ್ ಲ್ಯಾಂಗ್ವೇಜ್ ಡಸ್ ದ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಆಗದೆ ಇರ್ತಕ್ಕಂಥ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಎಸ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಬರುತ್ತೆ, ಬೈನರಿ ಲ್ಯಾಂಗ್ವೇಜ್ ಆಗುತ್ತೆ ಸ್ನೇಹಿತರೆ. ಸೊ ಇನ್ನು ಉಳಿದಂತೆ ನೋಡ್ತಾ ಹೋದರೆ ಇಲ್ಲಿ ಬೇಸಿಕ್ ಕೊಟ್ಟಿದ್ದಾರೆ, ಸಿ ಲ್ಯಾಂಗ್ವೇಜನ್ನು ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಸ್ನೇಹಿತರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಡಸ್ ದ ಕಂಪ್ಯೂಟರ್. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಲ್ಯಾಂಗ್ವೇಜ್ ಡಸ್ ದ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್. ಡಸ್ ಅಂದರೆ ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಕ್ಕಂಥ ಒಂದು ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಕ್ಕಂಥ ಒಂದು ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಇದು ಬೈನರಿ ಆಗಿರುತ್ತೆ, 0 ಮತ್ತು 1 ಮಾತ್ರ. An electronic tool that allows information to be input, processed and output is ಅಂತ ಕೇಳಿದರೆ. An electronic tool that allows information to be input, processed and output is computer, calculator, abacus, none of this. ತುಂಬ ಈಸಿ ಕ್ವೆಶನ್. ಆಪ್ಷನ್ 1 ಕಂಪ್ಯೂಟರ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟೈಪ್ ಆಫ್ ಕಂಪ್ಯೂಟರ್ ಕೊಟ್ಟರೆ. ಕಂಪ್ಯೂಟರ್ನ ಒಂದು ಟೈಪ್ ಅಲ್ಲ. ಸೂಪರ್ ಕಂಪ್ಯೂಟರ್, ಮೈಂಡ್ ಫ್ರೇಮ್ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಮೈಕ್ರೋ ಕಂಪ್ಯೂಟರ್. ಎಸ್ ಆನ್ಸರ್ ನೋಡ್ತಾ ಹೋದರೆ ಇಲ್ಲಿ ಮೈಂಡ್ ಫ್ರೇಮ್ ಕಂಪ್ಯೂಟರ್ ಅಂತಕ್ಕಂಥದ್ದು ಇದು ಆಪ್ಷನ್ 2. ಇದು ಇಸ್ ಅ ನಾಟ್ ಟೈಪ್ ಆಫ್ ಕಂಪ್ಯೂಟರ್. ನೆಕ್ಸ್ಟ್ ವಾಟ್ ಈಸ್ ದ ಪರ್ಪಸ್ ಆಫ್ ಫೈರ್ ವಾಲ್ ಇನ್ ಅ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಕೇಳಿದರೆ ಟು ಸ್ಪೀಡ್ ಅಪ್ ದ ಇಂಟರ್ನೆಟ್. ಫೈರ್ ವಾಲ್ನ ಏನಕ್ಕೆ ಯೂಸ್ ಮಾಡ್ತೀವಿ ಕಂಪ್ಯೂಟರ್ ಇಂಟರ್ನೆಟಲ್ಲಿ? ಟು ಪ್ರೊಟೆಕ್ಟ್ ಅಗೇನ್ಸ್ಟ್ ಅನ್ಅಥರೈಸ್ಡ್ ಆಕ್ಸೆಸ್, ಟು ಮ್ಯಾನೇಜ್ ನೆಟ್ವರ್ಕ್ ಟ್ರಾಫಿಕ್, ಟು ಬೂಸ್ಟ್ ವೈಫೈ ಸಿಗ್ನಲ್ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಸ್ನೇಹಿತರೆ ಟು ಪ್ರೊಟೆಕ್ಟ್ ಅಗೇನ್ಸ್ಟ್ ಅನ್ಅಥರೈಸ್ಡ್ ಆಕ್ಸೆಸ್ ಅಂತಕ್ಕಂಥದ್ದು ಆಗುತ್ತೆ. ಆಪ್ಷನ್ 2. ವಾಟ್ ವಾಸ್ ದ ಎಫ್ ಟಿ ಪಿ ಸ್ಟ್ಯಾಂಡ್ ಫಾರ್. ಎಫ್ ಟಿ ಪಿ ಅಂತಕ್ಕಂಥ ಒಂದು ಸ್ಟ್ಯಾಂಡ್ ಅಂದರೆ ಒಂದು ವಿಸ್ತರಣಾ ರೂಪ, ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸೊ ಡೈರೆಕ್ಟಾಗಿ ಆನ್ಸರ್ ಬರ್ತಾ ಹೋದ್ರೆ ಸ್ನೇಹಿತರೆ ಫೈಲ್ ಬರುತ್ತೆ. ಸೊ ಇಲ್ಲಿ ಯಾವುದೇ ಒಂದು ಫಾಸ್ಟ್ ಅಂತಕ್ಕಂಥದ್ದು ಬರೋಲ್ಲ, ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತಕ್ಕಂಥದ್ದಾಗುತ್ತೆ. ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಆಪ್ಷನ್ 1. ನೆಕ್ಸ್ಟ್ ವಾಟ್ ಡಸ್ ದ ಶಾರ್ಟ್ಕಟ್ Ctrl+V ಡೂ ಅಂತ ಕೊಟ್ಟಿದ್ದಾರೆ. ಸೊ Ctrl+V ಅಂದರೆ ಅದು ನಾವು ಏನು ಮಾಡ್ತೀವಿ, ಪೇಸ್ಟ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಪೇಸ್ಟ್ ಅಂತ ಹೇಳಿದಾಗ ಆಪ್ಷನ್ 2. ವಾಟ್ ಡಸ್ MS ಸ್ಟ್ಯಾಂಡ್ ಫಾರ್ ಇನ್ MS ಆಫೀಸ್. MS ಅಂದರೆ ಏನು? ಮೈಕ್ರೋಸಾಫ್ಟ್. ಆಪ್ಷನ್ 3. ವಾಟ್ ಈಸ್ ದ ಸ್ಲೈಡ್ ಮಾಸ್ಟರ್ ವೀವ್ ಇನ್ ಪವರ್ ಪಾಯಿಂಟ್. What is the slide master view in PowerPoint? A view to edit the slide template globally, a tool to add new slides, a hyperlink management tool, a way to change text alignment ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಸ್ನೇಹಿತರೆ ಎ ವ್ಯೂ ಟು ಎಡಿಟ್ ದ ಸ್ಲೈಡ್ ಟೆಂಪ್ಲೇಟ್ ಗ್ಲೋಬ್ಲಿ ಅಂತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ 1. Which MS Office application is primarily used for creating spreadsheets and performing calculations ಅಂತ ಕೊಟ್ಟಿದ್ದಾರೆ. ಸೊ ಸ್ಪ್ರೆಡ್ಶೀಟ್ ಮತ್ತು ಕ್ಯಾಲ್ಕುಲೇಷನ್ ಮೇಯ್ನಾಗಿ ಬರ್ತಕ್ಕಂಥ ನಮಗೆ ಇಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಆಪ್ಷನ್ 2 ಮೈಕ್ರೋಸಾಫ್ಟ್ ಎಕ್ಸೆಲ್. ನೆಕ್ಸ್ಟು ವಾಟ್ ಡಸ್ ದ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಇನ್ MS ಆಫೀಸ್ ಅಲೋ ಯು ಟು ಡೂ ಅಂತ ಕೊಟ್ಟಿದ್ದಾರೆ. ರೀಸೈಜ್ ಟೆಕ್ಸ್ಟ್ ಬಾಕ್ಸಸ್, ಪ್ರಿಂಟ್ ಡಾಕ್ಯುಮೆಂಟ್ಸ್ ಓನ್ಲಿ, ಡಿಲೀಟ್ ಫೈಲ್ಸ್, ಆಕ್ಸೆಸ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಕಮೆಂಟ್ಸ್ ಇನ್ಸ್ಟೆಂಟ್ಲಿ ಅಂತ ಕೊಟ್ಟಿದ್ದಾರೆ. ವಾಟ್ ಡಸ್ ದ ಕ್ವಿಕ್ ಆಕ್ಸೆಸ್ ಟೂಲ್ ಬಾರಲ್ಲಿ MS ಆಫೀಸಲ್ಲಿ ಟೂಲ್ ಬಾರ್ ಕೆಲಸ ನೋಡ್ತಾ ಹೋದರೆ ಆಕ್ಸೆಸ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಕಮೆಂಟ್ಸ್ ಇನ್ಸ್ಟೆಂಟ್ಲಿ ಅಂತಕ್ಕಂಥದ್ದು ಆಗಿರುತ್ತೆ. And next in MS Office Excel, which of the following is used to restrict the type of data that can be entered into cell ಅಂತ ಕೊಟ್ಟಿದ್ದಾರೆ. In MS Office Excel, which of the following is used to restrict the type of data that can be entered into cell? Conditional formatting, data analysis, cell protection, data validation ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ನೋಡ್ತಾ ಹೋದ ಸ್ನೇಹಿತರೆ ಇಲ್ಲಿ ಆಪ್ಷನ್ 4 ಡಾಟಾ ವ್ಯಾಲಿಡೇಷನ್ ಆಗಿರುತ್ತೆ. ಆಪ್ಷನ್ 4. ಆ್ಯಂಡ್ ನೆಕ್ಸ್ಟು ಹೂ ಪಬ್ಲಿಷ್ ದ ನುಡಿ ಸಾಫ್ಟ್ವೇರ್ ಕೊಟ್ಟಿದ್ದಾರೆ. ನುಡಿ ಸಾಫ್ಟ್ವೇರ್ನ ಪಬ್ಲಿಷ್ ಮಾಡಿದವರು ಯಾರು? ಮೈಕ್ರೋಸಾಫ್ಟ್ ಕಾರ್ಪೊರೇಷನ್, ಕರ್ನಾಟಕ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್, ಕನ್ನಡ
ಗಣಕ ಪರಿಷತ್, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಸ್ನೇಹಿತರೆ ಇಲ್ಲಿ ಆಪ್ಷನ್ 3 ಕನ್ನಡ ಗಣಕ ಪರಿಷತ್ ಆಗಿರುತ್ತೆ. ವಿಚ್ ಇಸ್ ನಾಟ್ ಎ ಫಾಂಟ್ ಸ್ಟೈಲ್, ಬೋಲ್ಡ್, ಸೂಪರ್ಸ್ಕ್ರಿಪ್ಟ್, ಇಟ್ಯಾಲಿಕ್, ರೆಗ್ಯುಲರ್ ಕೊಟ್ಟಿದ್ದಾರೆ. ವಿಚ್ ಇಸ್ ನಾಟ್ ಎ ಫಾಂಟ್ ಸ್ಟೈಲ್ ಯಾವುದು ಇದರಲ್ಲಿ ಯಾವುದಲ್ಲ ಅಂತಕ್ಕಂಥದ್ದು. ಸೊ ಅಲ್ಲಿ ನೋಡ್ತಾ ಹೋದ್ರೆ ಸ್ನೇಹಿತರೆ ಮೇಯ್ನಾಗಿ ಇಲ್ಲಿ ಸೂಪರ್ ಸ್ಕ್ರಿಪ್ಟ್ ಅಂತಕ್ಕಂಥದ್ದಾಗಿತ್ತು ಆಪ್ಷನ್ 2. And next ನೋಡ್ತಾ ಹೋದ್ರೆ ಲ್ಯಾಂಡ್ಸ್ಕೇಪ್ ಈಸ್ ಅ ಫಾಂಟ್ ಸ್ಟೈಲ್, ಪೇಪರ್ ಸೈಜ್, ಪೇಜ್ ಲೇಔಟ್, ಪೇಜ್ ಓರಿಯೆಂಟೇಷನ್ ಕೊಟ್ಟಿದ್ದಾರೆ. ಲ್ಯಾಂಡ್ಸ್ಕೇಪ್ ಅಂತ ಹೇಳಿದ್ರೆ ಇಲ್ಲಿ ಬಂದು ಪೇಜ್ ಓರಿಯೆಂಟೇಷನ್ಗೆ ಸಂಬಂಧಪಟ್ಟಂಥದ್ದು ಆಪ್ಷನ್ 4 ಪೇಜ್ ಓರಿಯೆಂಟೇಷನ್. ಆ್ಯಂಡ್ ನೆಕ್ಸ್ಟ್ ಸೆಕ್ಷನ್ ನೋಡ್ತಾ ಹೋದರೆ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಜ್ಞಾನ ಸಂಕಲನ ಮತ್ತು ಅದನ್ನು ಕಾರ್ಯಗತಗೊಳಿಸುವುದೇ ಆರೋಗ್ಯ ಶಿಕ್ಷಣ ಎಂದು ವ್ಯಾಖ್ಯಾನವನ್ನು ಕೊಟ್ಟಂಥವ್ರು ಯಾರು? ಥಾಮಸ್ ವುಡ್, ರೂಡಿ ಗ್ರೌಟ್, ವಿನ್ಸ್ಲೋ, ಬ್ರೋಕಿಂಗ್ ಗೈನ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಸ್ನೇಹಿತರೆ ಇಲ್ಲಿ ಆಪ್ಷನ್ 2 ಡಾಕ್ಟರ್ ರುಡ್ ಇ ಗ್ರೌಟ್ ಅಂತಕ್ಕಂಥವ್ರು ಆಗಿರ್ತಾರೆ. ರೈಸ್ ಆ್ಯಂಡ್ ಮೈಸ್ ಚಿಕಿತ್ಸೆ ಕೊಡುವುದು ಯಾವುದಕ್ಕೋಸ್ಕರ? ಉಳುಕು, ಮಯೋಫಿಯಾ, ಹೃದಯ ತೊಂದರೆ, ತೀವ್ರ ರಕ್ತದೊತ್ತಡ ಕೊಟ್ಟಿದ್ರೆ ರೈಸ್ ಆ್ಯಂಡ್ ಮೈಸ್ ಬಂದು ಉಳುಕಿಗೆ ಸಂಬಂಧಪಟ್ಟಂಥ ಚಿಕಿತ್ಸೆ ಆಗಿರುತ್ತೆ ಆಪ್ಷನ್ 1. ಕಾಲರೆ ರೋಗಕ್ಕೆ ಕಾರಣವಾದ ರೋಗಾಣು ವಿಬ್ರಿಯೋ ಕಾಲರೆ, ಕ್ಷಯ ರೋಗಕ್ಕೆ ಕಾರಣವಾದ ರೋಗಾಣು ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತಕ್ಕಂಥದ್ದು ಆಪ್ಷನ್ 3. ಕೀಲುಗಳನ್ನು ಭದ್ರಗೊಳಿಸಲು ಹಾಗೂ ಒತ್ತಡ ನಿಯಂತ್ರಿಸಲು ಉಪಯೋಗಿಸುವ ಬ್ಯಾಂಡೇಜು ಯಾವುದು ಅಂತ ಕೇಳಿದರೆ ಸೊ ಕೀಲುಗಳನ್ನು ಭದ್ರಗೊಳಿಸಲು ಹಾಗೂ ಒತ್ತಡ ನಿಯಂತ್ರಿಸಲು ಉಪಯೋಗಿಸುವಂತಹ ಒಂದು ಬ್ಯಾಂಡೇಜ್ ಯಾವುದು? ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ 2 ಎಲಾಸ್ಟಿಕ್ ಕ್ರೇಪ್ ಬ್ಯಾಂಡೇಜ್ ಅಂತಕ್ಕಂಥದ್ದಾಗುತ್ತೆ ಆಪ್ಷನ್ 2. ಇವು ಸಕಾರಾತ್ಮಕ ಭಾವನೆಗಳಾಗಿವೆ. ಭಯ, ಅಸೂಯೆ, ತಿರಸ್ಕಾರ ಬರಲ್ಲ, ಅವಮಾನ ಬರಲ್ಲ, ಪ್ರೀತಿ, ಸಂತೋಷ ಮತ್ತು ಪ್ರಶಂಸೆ ಆಗಿರುತ್ತೆ. ಇವುಗಳಲ್ಲಿ ಯಾವ ಹೊಂದಾಣಿಕೆ ತಪ್ಪಾಗಿದೆ? ಹೃದ್ರೋಗಗಳು, ಖಿನ್ನತೆ, ಬೊಜ್ಜುತನ, ಉಬ್ಬಸ, ಕ್ಯಾನ್ಸರ್ ಇವು ಜೀವನ ಶೈಲಿಯಿಂದ ಬರುವ ರೋಗಗಳಾಗಿರುತ್ತೆ. ಓಕೆ. ತೀವ್ರ ರಕ್ತದ ಒತ್ತಡಕ್ಕೆ ಹೈಪರ್ ಟೆನ್ಷನ್ ಮತ್ತೊಂದು ಹೆಸರು. ಓಕೆ. ಮೆದುಳಿಗೆ ಸಾಕಷ್ಟು ಆಮ್ಲಜನಕದ ಕೂಡಿದ ರಕ್ತದ ಸರಬರಾಜು ಆಗದಿದ್ದಾಗ ಸ್ಟ್ರೋಕ್ ಉಂಟಾಗುತ್ತದೆ. ಓಕೆ. ಡಯಾಸ್ಟೋಲಿಕ್ ಮೌಲ್ಯವು ಹೃದಯವು ಸಂಕೋಚನೆಯಾದಾಗ ರಕ್ತದ ದೇಹದಲ್ಲಿ ಎಷ್ಟು ಜೋರಾಗಿ ಚಲಿಸುತ್ತದೆ ಎಂಬುದನ್ನು ತೋರಿಸುತ್ತದೆ ಅಂತ ಕೊಟ್ಟಿದ್ದಾರಲ್ವಾ. ಸೊ ಇಲ್ಲಿ 4ನೇ ಆಪ್ಷನ್ ಡಯಾಸ್ಟಿಕ್ ಅಂತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥ ಒಂದು ಹೇಳಿಕೆ ಆಗಿರುತ್ತೆ. ಆನ್ಸರ್ ಆಪ್ಷನ್ 4. ನೆಕ್ಸ್ಟ್ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದರೆ ಸಾಕಷ್ಟು ಪ್ರೋಟೀನ್ ಇಲ್ಲದ ಆಹಾರ ಸೇವನೆ ಮಾಡುವುದರಿಂದ ಮಕ್ಕಳಲ್ಲಿ ಕ್ವಾಶಿಯೋರ್ಕರ್ ಮತ್ತು ಪೋಷಣ ಮರಾಸ್ಮಸ್ ಅಂತ ಹೇಳ್ತೀವಿ. ಪೇಷಣ ಕೊಟ್ಟಿದ್ದಾರೆ ಪೋಷಣ ಮರಾಸ್ಮಸ್ ರೋಗವು ಬರುತ್ತದೆ. ಆಹಾರದಲ್ಲಿ ಮೇಧಸ್ಸಿನ ಪ್ರಮಾಣ ಕಡಿಮೆಯಾದರೆ ಫ್ರೈನೋಡರ್ಮ್ ಬರ್ತದೆ. ಓಕೆ. ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಲ್ಲಿ ರಿಕೆಟ್ಸ್ ಮತ್ತು ವಯಸ್ಕರಲ್ಲಿ ಆಸ್ನಿಯೋಮೆಲಾಸಿಸ್ ಬರುತ್ತೆ. ಓಕೆ. ಸೊ ಆನ್ಸರ್ ಮೇಲೆ ಎಲ್ಲವೂ ಕೊಟ್ಟಿದ್ದಾರೆ. ಎಲ್ಲ ಸರಿಯಾಗಿರೋದ್ರಿಂದ ಆಪ್ಷನ್ 4 ಆಗಿರುತ್ತೆ. ನೆಕ್ಸ್ಟ್ ನಮ್ಮ ದೇಹದ ಪ್ರತಿಯೊಂದು ಅಂಗಗಳಿಗೂ ವ್ಯಾಯಾಮ ದೊರಕುವ ಆಸನ ಸರ್ವಾಂಗಾಸನ, ಶೀರ್ಷಾಸನ ಅಂಡ್ ಮಯೂರಾಸನ, ಶಲಭಾಸನ ಕೊಟ್ಟಿದ್ದಾರೆ. ನಮ್ಮ ದೇಹದ ಪ್ರತಿಯೊಂದು ಅಂಗಗಳಿಗೂ ವ್ಯಾಯಾಮ ದೊರಕುವ ಆಸನ ಅಂದರೆ ಆಪ್ಷನ್ 1 ಸರ್ವಾಂಗಾಸನ. ಯಾವ ಹೇಳಿಕೆಯು ಮೌಲ್ಯ ಶಿಕ್ಷಣದ ಉದ್ದೇಶಕ್ಕೆ ಸಂಬಂಧಿಸಿದೆ? ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಯಾವ ಹೇಳಿಕೆ ಸರಿ ಇದೆ? ಮೌಲ್ಯ ಎಂದರೆ ಒಂದು ವಸ್ತುವಿಗೆ ಇರುವ ಬೆಲೆ. ಸೊ ತಪ್ಪಾಗುತ್ತೆ. ಬೆಲೆ ಕಟ್ಟುವುದಕ್ಕೆ ಆಗದಿರುವ ಅಮೂಲ್ಯ ವಸ್ತುವೇ ಮೌಲ್ಯ. ಸಮಾಜ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಭ್ರಾತೃತ್ವವನ್ನು ರೂಢಿಸುವುದು. ಸೊ ಇಲ್ಲಿ ಆನ್ಸರ್ ಆಪ್ಷನ್ 4 ಆಗುತ್ತೆ 2 ಮತ್ತು 3. ಸ್ವಯಂ ಶಿಸ್ತು, ಕರ್ತವ್ಯ ನಿಷ್ಠೆ ವೈಯಕ್ತಿಕ ಮೌಲ್ಯಗಳಲ್ಲಿ ಬರುತ್ತೆ. ಸತ್ಯ, ಶಾಂತಿ ಯಾವುದಲ್ಲಿ ಬರುತ್ತೆ? ಸಾರ್ವಕಾಲಿಕ ಮೌಲ್ಯ, ಮಾನವೀಯ ಮೌಲ್ಯ, ನೈತಿಕ ಮೌಲ್ಯ, ಸಾಮಾಜಿಕ ಕೊಟ್ಟಿದ್ದಾರೆ. ಸೊ ಮೇಯ್ನಾಗಿ ಸತ್ಯ ಅಂತಕ್ಕಂಥದ್ದು ಸಾರ್ವಕಾಲಿಕ ಮೌಲ್ಯದಲ್ಲೇ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಹೀಗಿರಬೇಕಾದ್ರೆ ಏನಾಗುತ್ತೆ? ಆನ್ಸರ್ ಆಪ್ಷನ್ 1 ಸಾರ್ವಕಾಲಿಕ ಮೌಲ್ಯ. ಯಾವುದೇ ಉದ್ದೇಶಿತ ವಿಧಾನವಿಲ್ಲದೆ ಮೌಲ್ಯಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಬಹುದಾದಂಥ ವಿಧಾನ ಯಾವುದು? ನೋಡಿ, ಯಾವುದೇ ಉದ್ದೇಶಿತ ವಿಧಾನ ಇಲ್ಲದೇ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ನೋಡ್ತಾ ಹೋದರೆ ಪ್ರತ್ಯಕ್ಷ ಬರಲ್ಲ. ಸೊ ಡೈರೆಕ್ಟಾಗಿ ನಾವು ತಗೊಳ್ತೀವಿ, ಪ್ರಾಸಂಗಿಕ ವಿಧಾನ ಬರ್ತಕ್ಕಂಥದ್ದು ಆಗಿರುತ್ತೆ. ಜೀವಿಸುವ ಎಲ್ಲ ಜೀವಿಗಳ ಮೇಲೆಯೂ ಸಹಜವಾಗಿ ಇರಬೇಕಾದ ಮೌಲ್ಯ ಯಾವುದು? ಅನುಕಂಪ, ಕೋಪ, ಅಸೂಯೆ. ಸೊ ಆನ್ಸರ್ ಆಪ್ಷನ್ 3 ದಯೆ.
ಇತರರ ಕಷ್ಟಗಳನ್ನು ತನ್ನದೇ ಎಂದು ಭಾವಿಸಿ ಸ್ಪಂದಿಸುವುದು ಪರಾನುಭೂತಿ, ಸಹಕಾರ, ಸಮಾನತೆ, ಗೌರವ ಕೊಟ್ಟಿದ್ದಾರೆ. ನೋಡಿ, ಇತರರ ಕಷ್ಟಗಳನ್ನು ತನ್ನದೇ ಎಂದು ಭಾವಿಸಿ ಸ್ಪಂದಿಸುವುದು ಯಾವುದು ಅಂತ ಹೇಳಿದ್ರೆ ಪರಾನುಭೂತಿ, ಆಪ್ಷನ್ 1. ವಿದ್ಯಾರ್ಥಿ ಯಾವುದೇ ಪರಿಸ್ಥಿತಿಯಲ್ಲಿ ಸತ್ಯ ಮತ್ತು ನ್ಯಾಯಯುತವಾಗಿ ನಡೆದುಕೊಳ್ಳುವುದು, ನೈತಿಕ ಧೈರ್ಯ, ಆತ್ಮನಿಯಂತ್ರಣ, ಪ್ರಾಮಾಣಿಕತೆ, ಸಹಾನುಭೂತಿ ಕೊಟ್ಟಿದ್ದಾರೆ. ಸೊ ಸತ್ಯ ಮತ್ತು ನ್ಯಾಯವಾಗಿ ಯಾವಾಗಲೂ ನಡ್ಕೊಳ್ತಕ್ಕಂಥ ಅಂತ ಹೇಳಿದ್ರೆ ಆತ್ಮನಿಯಂತ್ರಣ ಅಂದರೆ ಆತ್ಮವನ್ನು ನಿಯಂತ್ರಣ ಮಾಡ್ಕೊಳ್ತಕ್ಕಂಥದ್ದು, ನೈತಿಕ ಧೈರ್ಯ ಬರೋದಿಲ್ಲ. ಸೊ ಆನ್ಸರ್ಲಿ ಆಪ್ಷನ್ 3 ಪ್ರಾಮಾಣಿಕತೆ ಬರುತ್ತೆ. ಲಾಸ್ಟ್ ಕ್ವೆಶನ್, ಭಯ, ಆಸೆ, ಅಭದ್ರತೆ ಹಾಗೂ ಇವು ನೈತಿಕ ದೌರ್ಬಲ್ಯದ ಕಾರಣಗಳು, ಲಕ್ಷಣಗಳು, ಪರಿಹಾರಗಳು, ಪ್ರಾಮುಖ್ಯತೆಗಳು ಅಂತ ಕೊಟ್ಟಿದ್ದಾರೆ. ಭಯ, ಆಸೆ, ಅಭದ್ರತೆ ಇದು ಪ್ರಾಮುಖ್ಯತೆ ಬರಲ್ಲ, ಪರಿಹಾರ ಬರಲ್ಲ ಸ್ನೇಹಿತರೆ. ಸೊ ನೈತಿಕ ದೌರ್ಬಲ್ಯಕ್ಕೆ ಕಾರಣಗಳೇ ಇದು, ಭಯ, ಆಸೆ, ಅಭದ್ರತೆ ಅಂತಕ್ಕಂಥದ್ದು ಈ ಒಂದು ನೈತಿಕವಾಗಿ ದೌರ್ಬಲ್ಯ ವೀಕ್ ಆಗೋದಕ್ಕೆ ಮೇನ್ ರೀಸನ್ಸ್ಗಳಾಗಿರುತ್ತೆ.